ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಟಾಪಿಕ್ಗಳು ಇಲ್ಲಿದ್ವೆ. ಮೊದಲಿಗೆ ನಾವು ನೋಡ್ತಾ ಇರುವಂಥದ್ದು ಕರ್ನಾಟಕ ರಿಲೀಸ್ ಮಾಡಿರುವಂತಹ ಡ್ರಾಫ್ಟ್ ವೇಜ್ ರೂಲ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ಜನವರಿ 27ನೇ ತಾರೀಕು ಈ ಒಂದು ಡ್ರಾಫ್ಟ್ ವೇಜ್ ರೂಲ್ಸ್ಗಳನ್ನು ರಿಲೀಸ್ ಮಾಡಿತ್ತು. ಸೊ ಅದರ ಕುರಿತಾಗಿ ಕೆಲವಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಇಶ್ಯೂ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ತೀವಿ. ಆ್ಯಂಡ್ ಆಲ್ಸೋ ಆ ಒಂದು ಡ್ರಾಫ್ಟ್ ವೇಜ್ ರೂಲ್ಸಲ್ಲಿ ಇರುವಂಥ ಪ್ರಾವಿಷನ್ಸ್ ಯಾವುದು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ತದನಂತರ ನಾವು ನೋಡೋದು ತುಳುವನ್ನು ಕರ್ನಾಟಕದ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರದ ಬಗ್ಗೆ ಡಿಸ್ಕಷನ್ಸ್ಗಳು ನಡೀತಾ ಇದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಒಂದು ತುಳು ಬಗ್ಗೆ ನೋಡಬೇಕಾಗುತ್ತೆ, ಮತ್ತೊಂದು ಈ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಏನಿದೆ ಇದರ ಬಗ್ಗೆ ನೋಡಬೇಕಾಗುತ್ತೆ. ಯಾಕೆಂದರೆ ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾವು ನೋಡೋದು ಕರ್ನಾಟಕ ರಾಜ್ಯ ATM ವಿತ್ಡ್ರಾವಲ್ಸಲ್ಲಿ ಮೊದಲನೇ ಸ್ಥಾನವನ್ನು ತಗೊಂಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತೀವಿ. ಅಂದರೆ ಕೇವಲ ಈ ಒಂದು ಅಂದರೆ ಏನು ATM ವಿತ್ಡ್ರಾವಲ್ಸಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಅಷ್ಟೇ ನ್ಯೂಸ್ ಆಗೋದಿಲ್ಲ. ಬದಲಿಗೆ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಇಂಡಿಯನ್ ಇಕಾನಮಿ ಅಥವಾ ಕರ್ನಾಟಕದ ಒಂದು ಇಕಾನಮಿ ಏನಿದೆ, ಆರ್ಥಿಕತೆ ಏನಿದೆ, ಅದರ ಬಗ್ಗೆ ನಾವು ಓದುವಾಗ ಕೂಡ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದನ್ನ ನೋಡ್ತೀವಿ. ತದನಂತರ ಕರ್ನಾಟಕ ಡೆಲ್ಲಿಯಲ್ಲಿ ಕೊಡ್ತಾ ಇರುವಂಥ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿದೆ ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ, ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಫಾಲೋ ಮಾಡೋದಕ್ಕೆ ಹೋಗ್ತಾ ಇದೆ. ಸೊ ಆ ಒಂದು ನಿರ್ಧಾರದ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ಅದನ್ನು ಅನುಷ್ಠಾನ ಮಾಡುತ್ತಾ ಕರ್ನಾಟಕ ಅನ್ನುವಂಥ ಒಂದು ಕ್ವೆಶನ್ ಇದ್ದಿದೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ಅಂದರೆ ಯಾಕೆ ಈ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ ಕೊಡುವಂಥದ್ದು ಮುಖ್ಯ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನಾವು ನೋಡ್ತೀವಿ. ನಂತರ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ನಾವು ನೋಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಕುಮಾರವ್ಯಾಸ ಭಾರತ ಏನಿದೆ, ಕುಮಾರವ್ಯಾಸ ಭಾರತವನ್ನು ಸತತವಾಗಿ 24 ಗಂಟೆ ಅದನ್ನು ಪಠಿಸಿ ಒಂದು ಪದ್ಯಗಳನ್ನು ಪಠಿಸಿದ್ದಕ್ಕೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಕರ್ನಾಟಕದ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ಒಂದು ಕುಮಾರವ್ಯಾಸ ಭಾರತ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇರಬೇಕು. ತದನಂತರ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಯದಾಗಿ ನಾವು ನೋಡುವಂಥ ಒಂದು ಆರ್ಟಿಕಲ್ ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇಂದಿನಿಂದ ಶುರು ಆಗ್ತಾ ಇದೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ಸೊ ಇಷ್ಟು ಇವತ್ತಿನ ಒಂದು ಆರ್ಟಿಕಲ್ಗಳಾಗಿವೆ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ಡ್ರಾಫ್ಟ್ ವೇಜ್ ರೂಲ್ಸ್ ಮಿರರ್ ಸೆಂಟರ್ಸ್ ಫ್ರೇಮ್ವರ್ಕ್. ಸೊ ಈಗಾಗಲೇ ನಾನು ಹೇಳಿರೋ ಥರ ಜನವರಿ 27, 2026 ಕರ್ನಾಟಕ ಸರ್ಕಾರ ಕರ್ನಾಟಕ ವೇತನ ಸಂಹಿತೆ ನಿಯಮಗಳು ಇದರ ಒಂದು ಕರಡು ಪ್ರತಿಯನ್ನು ರಿಲೀಸ್ ಮಾಡಿತ್ತು. ಆ ಒಂದು ಕರಡು ಪ್ರತಿಯನ್ನು ಅಪೋಸ್ ಮಾಡಿ ವರ್ಕರ್ ಯೂನಿಯನ್ಗಳು ಸ್ಟ್ರೈಕನ್ನು ಕೂಡ ಮಾಡಿದರು. ಯಾಕೆ ಅಂತಂದರೆ ಆ ಒಂದು ಕರಡು ಪ್ರತಿಯಲ್ಲಿ ಹಲವಾರು ನಮಗೆ ಬೆನಿಫಿಟ್ ಆಗದೇ ಇರೋ ರೀತಿಯಾಗಿ ಈ ಒಂದು ಕರಡು ಪ್ರತಿ ಇದೆ. ಅಂದರೆ ಇದು ಕೇವಲ ಕೇಂದ್ರ ಸರ್ಕಾರ ನೀಡಿರುವಂಥ ಒಂದು ಮಾರ್ಗಸೂಚಿಯ ಅನುಸಾರವಾಗಿಯೇ ಇದನ್ನು ಅವರು ನಿರ್ಮಿಸಿರುವಂಥದ್ದು, ಆ ನಿಯಮಗಳನ್ನು ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಲೋ ವೇಜ್ಗಳು ಬರುವಂಥದ್ದಿರ್ಬೋದು, ಅಂದರೆ ಕಡಿಮೆ ಸಂಬಳಗಳಾಗುವಂಥದ್ದಿರ್ಬೋದು, ಇಲ್ಲ ಅಂತಂದರೆ ಆ ಒಂದು ರೂಲ್ಸ್ಗಳೇನಿದೆ ಆ ರೂಲ್ಸ್ಗಳ ಒಂದು ಎನ್ಫೋರ್ಸ್ಮೆಂಟ್ ಏನಿದೆ, ಅದರ ಒಂದು ಇಂಪ್ಲಿಮೆಂಟೇಷನ್ ಏನಿದೆ ಅದು ಸರಿಯಾಗಿ ಆಗದೆ ಇರುವಂಥ ಚಾನ್ಸಸ್ಗಳು ಹೆಚ್ಚಿದೆ ಅನ್ನುವಂಥ ಒಂದು ಕನ್ಸರ್ನ್ಸನ್ನು ಈ ಒಂದು ವರ್ಕರ್ ಯೂನಿಯನ್ಗಳು ತೋರಿಸಿದ್ದಾರೆ. ಸೊ ಅದೇ ಕುರಿತಾಗಿ ಇಲ್ಲಿ ಇಶ್ಯೂ. ಸೊ ಇಲ್ಲಿ ನಮಗೆ ಎರಡು ರೀತಿಯಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಿಲಿಮ್ಸ್ಗೂ ಬೇಕಾಗುತ್ತೆ. ಪ್ರಿಲಿಮ್ಸ್ಗೆ ಡೈರೆಕ್ಟಾಗಿ ಈ ಒಂದು ಏನು ವೇಜ್ ರೂಲ್ಸ್ ಏನು ರಿಲೀಸ್ ಮಾಡಿದ್ದಾರೆ, ದೋ ಇಟ್ ಇಸ್ ಡ್ರಾಫ್ಟ್ ಅಂದರೆ ಕರಡು ಪ್ರತಿ ಆಗಿದ್ರೂ ಕೂಡ ಇದರಲ್ಲಿ ಇರುವಂತಹ ಕೆಲವು ಪ್ರಾವಿಷನ್ಸನ್ನು ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಕೇಳ್ಬೋದಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಯಾವ ರೀತಿಯಾಗಿ ಈ ಒಂದು ಡ್ರಾಫ್ಟ್ ರೂಲ್ಸ್ ಅಥವಾ ಈ ಒಂದು ಕರಡು ಪ್ರತಿ ಏನು ರಿಲೀಸ್ ಮಾಡಿದೆ ಕರ್ನಾಟಕ ಸರ್ಕಾರ, ಯಾವ ರೀತಿಯಾಗಿ ಇದು ವರ್ಕರ್ಗಳಿಗೆ ಬೆನಿಫಿಟ್ ಆಗೋದಿಲ್ಲ, ಇಲ್ಲ ಅಂತಂದರೆ ಈ ಒಂದು ಏನು ಡ್ರಾಫ್ಟ್ ವೇಜ್ ರೂಲ್ಸ್ ಆಫ್ ಕರ್ನಾಟಕ ಇದೆ ಇದನ್ನು ಕ್ರಿಟಿಕಲಿ ಅನಲೈಸ್ ಮಾಡಿ ಅನ್ನುವಂಥ ಒಂದು ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಈ ಆರ್ಟಿಕಲನ್ನು ನೋಡ್ತೀವಿ. ಸೊ ಮೊದಲಿಗೆ ನಾವು ಇಲ್ಲಿ ಈ ಒಂದು ಪ್ರಾವಿಷನ್ಸ್ ಏನೇನಿದೆ ಅನ್ನೋದನ್ನು ನೋಡೋಣ. ಅಂದರೆ ಇವಾಗ ಏನು ಕರಡು ಪ್ರತಿ ಏನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಇರುವಂಥ ಮುಖ್ಯವಾದ ಕೆಲವು
ಪ್ರಾವಿಷನ್ಸನ್ನು, ಮುಖ್ಯವಾದದನ್ನು ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ನಮಗೆ ಏನು ಬೇಕು ಅಂತಂದರೆ, ಇದನ್ನು ರಿಲೀಸ್ ಮಾಡಿರೋದು ಅಂಡರ್ ಕೋಡ್ ಆನ್ ವೇಜಸ್ 2019ರಲ್ಲಿ ಬಂದಿರುವಂಥ ಕೋಡ್ ಆನ್ ವೇಜಸ್ ಏನಿದೆ ಅದರ ಅಡಿಯಲ್ಲಿ ಈ ಒಂದು ನಿಯಮಗಳನ್ನು ರಿಲೀಸ್ ಮಾಡಿರುವಂಥದ್ದು ಮೊದಲಿಗೆ. ಎರಡನೇದಾಗಿ ಏನು ಇದರ ಉದ್ದೇಶ ಏನು, ಮುಖ್ಯ ಉದ್ದೇಶ ಏನು ಅಂತಂದರೆ, ಒಂದು ಮಿನಿಮಮ್ ವೇಜ್ ಬಗ್ಗೆ ಮಾತಾಡುತ್ತೆ. ಅಂದರೆ ಕನಿಷ್ಠವಾದ ವೇತನ ಇಂತಿಷ್ಟು ಕನಿಷ್ಠ ವೇತನ ಇರಬೇಕು ಅನ್ನುವಂಥರ ಕುರಿತಾಗಿ ಮಾತಾಡುತ್ತೆ. ಮತ್ತು ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಯನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಟೈಮ್ಲಿ ಪೇಮೆಂಟ್ ಆಫ್ ಸ್ಯಾಲರೀಸ್ ಅಂತ ಹೇಳ್ಬೋದು ನಾವು ಅದನ್ನು. ಮತ್ತು ಮೂರನೇದಾಗಿ ನೋಡಿದಾಗ ಸಮಾನ ವೇತನ, ಈಕ್ವಲ್ ರೆನ್ಯುಮರೇಷನನ್ನು ಕೊಡಬೇಕು. ಅಂದರೆ ಯಾವುದೇ ರೀತಿಯಾದ ಒಂದು ಜೆಂಡರ್ ಬಯಾಸನ್ನು ಮಾಡ್ದಿರ, ಅಂದರೆ ಮಹಿಳೆಯರಿಗೆ ಪುರುಷರಿಗೆ ಅವರು ಮಾಡ್ತಾ ಇರುವಂತಹ ಕೆಲಸದ ಬೇಸಿಸ್ ಮೇಲೆ ವೇತನವನ್ನು ನೀಡಬೇಕೇ ಹೊರತು ಅವರ ಒಂದು ಏನಂತೀವಿ ಜೆಂಡರನ್ನು ನೋಡಿ ಅಲ್ಲ ಅನ್ನುವಂಥದ್ದು. ತದನಂತರ ಏನು ಅಂತಾರೆ, ವೇತನ ಸಂಬಂಧಿತ ಯಾವುದೇ ಒಂದು ದೂರುಗಳಿದ್ದರೆ ಅದನ್ನು ಪರಿಹಾರ ಮಾಡುವಂಥ ವ್ಯವಸ್ಥೆ, ಅಂದರೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡೋದು. ಸೊ ಈ 4 ಉದ್ದೇಶಗಳಿಂದ ಈ ಒಂದು ವೇಜ್ ರೂಲ್ಸ್ ಏನಿದೆ, ಕರಡು ಪ್ರತಿ ಏನಿದೆ, ಇದನ್ನು ರಿಲೀಸ್ ಮಾಡಿರುವಂಥದ್ದು. ಮತ್ತು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಅಪ್ಲೈ ಆಗುತ್ತೆ ಅಂತಲೇ ಮೊದಲಿಗೆ ಬಂದರು ಕರ್ನಾಟಕದ ಎಲ್ಲ ಸ್ಥಾಪನೆಗಳು ಅಥವಾ ಉದ್ಯೋಗ ಕ್ಷೇತ್ರಗಳು ಏನಿದೆ, ಅಂದರೆ ಎಲ್ಲ ಒಂದು ಎಸ್ಟಾಬ್ಲಿಷ್ಮೆಂಟ್ಸ್ಗಳೇನಿರ್ತವೆ ಅದು, ಆ್ಯಂಡ್ ಎಲ್ಲ ಒಂದು ಎಂಪ್ಲಾಯ್ಮೆಂಟ್ಸ್ ಏನಿರ್ತವೆ, ಎಸ್ಟಾಬ್ಲಿಷ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ಸ್ ಏನಿರ್ತವೆ ಎಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಅಂದರೆ ಬೋತ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಕೂಡ ಎರಡೂ ಕೂಡ ಇಲ್ಲಿ ಏನಂತೀವಿ ಎರಡಕ್ಕೂ ಕೂಡ ಈ ಒಂದು ನಿಯಮಗಳು ಅನ್ವಯವಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಏನು ಬೇಕು ಅಂತಂದರೆ, ಈ ಒಂದು ಏನು ಕನಿಷ್ಠ ವೇತನ ಅಥವಾ ಮಿನಿಮಮ್ ಫ್ಲೋರ್ ವೇಜ್ ಅಥವಾ ಮಿನಿಮಮ್ ವೇಜ್ ಅಂತ ಏನು ಕರಿತೀವಿ, ಇದನ್ನು ಯಾವ ರೀತಿಯಾಗಿ ನಿಗದಿ ಮಾಡ್ತಾರೆ ಅನ್ನುವಂಥದ್ದು. ಏನಾಗುತ್ತೆ ಅಂದರೆ, ಕೇಂದ್ರ ಸರ್ಕಾರ ಒಂದು ಫ್ಲೋರ್ ವೇಜ್ ಅಂತ ಕೊಟ್ಟಿರ್ತಾರೆ, ಓಕೆನಾ. ಈ ಒಂದು ಏನು ವೇತನ ಫ್ಲೋರ್ ವೇತನ ಅಂತ ಕೊಟ್ಟಿರ್ತಾರೆ ಅದಕ್ಕಿಂತ ಕನಿಷ್ಠವಾಗಿ ಇರಬಾರ್ದು, ಅಂದರೆ ಅದಕ್ಕಿಂತ ಕೆಳಗಡೆ ಹೋಗಬಾರ್ದು. ಸ್ಟೇಟ್ ಯಾವುದೇ ರೀತಿಯಾದ ಒಂದು ವೇತನವನ್ನು ಫಿಕ್ಸ್ ಮಾಡುತ್ತೆ, ಆ ಒಂದು ವೇತನ ಸೆಂಟರ್ ಕೊಟ್ಟಿರುವಂಥ ಫ್ಲೋರ್ ವೇಜ್ಗಿಂತ ಕೆಳಗಡೆ ಹೋಗೋ ಹಾಗಿಲ್ಲ, ಓಕೆನಾ. ಇದು ಒಂದು. ತದನಂತರ ಏನು ಅಂದರೆ, ಈ ಒಂದು ವೇತನವನ್ನು ನಿಗದಿ ಮಾಡುವಾಗ, ಈ ಒಂದು ಕನಿಷ್ಠ ವೇತನವನ್ನು ನಿಗದಿ ಮಾಡುವಾಗ ಒಂದು ಫುಡ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ತದನಂತರ ಏನು ಕ್ಲೋದಿಂಗ್ ಇರ್ಬೋದು, ಹೌಸಿಂಗ್ ಇರ್ಬೋದು, ಅದನ್ನು ಕನ್ಸಿಡರ್ ಮಾಡಬೇಕು. ಈಗ ಏನು ಫುಡ್ಡನ್ನು ಕನ್ಸಿಡರ್ ಮಾಡಬೇಕು, ಕ್ಲೋದಿಂಗನ್ನು ಕನ್ಸಿಡರ್ ಮಾಡಬೇಕು, ಹೌಸಿಂಗನ್ನು ಕನ್ಸಿಡರ್ ಮಾಡಬೇಕು. ತದನಂತರ ಏನು ಅಂತಂದರೆ ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಇನ್ನು ಏನೇನು ನೆಸೆಸಿಟಿ ಬೇಸಿಕ್ ನೀಡ್ಸ್ಗಳು ಏನಿರ್ತವೆ ಇವುಗಳನ್ನೆಲ್ಲ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕು. ಸೊ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಏನಿದೆ ಅದನ್ನು ಕೂಡ ಕನ್ಸಿಡರ್ ಮಾಡಿ, ತದನಂತರ ಕರ್ನಾಟಕ ಸರ್ಕಾರ ಏನು ಕನಿಷ್ಠ ವೇತನ ಅಂತ ಏನು ಫಿಕ್ಸ್ ಮಾಡುತ್ತೆ ಅದನ್ನು ಫಿಕ್ಸ್ ಮಾಡಬೇಕಾಗಿರುವಂಥದ್ದು. ಮತ್ತು ನೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ, ದಿನಕ್ಕೆ ಗರಿಷ್ಠವಾಗಿ 9 ಗಂಟೆಗಳ ಕಾಲ ಮಾತ್ರನೇ ವರ್ಕ್ ಮಾಡಬೇಕು. ಸೊ ಡೈಲಿ ಒಂದು ಏನು ವರ್ಕ್ ಮಾಡುವಂಥ ಒಂದು ಲಿಮಿಟ್ ಏನಿದೆ ಮ್ಯಾಕ್ಸಿಮಮ್ 9 hours ಅಷ್ಟೇ ಇರಬೇಕು. ಆ್ಯಂಡ್ ಆಲ್ಸೋ ನಾರ್ಮಲ್ 1 ವಾರಕ್ಕೆ ಒಂದ್ಸತಿ ಒಂದು ಹಾಲಿಡೇ ಅಂತ ಇರಬೇಕು, 1 ಹಾಲಿಡೇ ಪರ್ ವೀಕ್ ಇರಬೇಕು. ಅಂದರೆ ಅವ್ರಿಗೆ ಆ ಒಂದು ದಿನ ಇದು. ಮತ್ತು ಓವರ್ ಟೈಮ್ ಏನಾದರೂ ಕೆಲಸ ಮಾಡಿದರೆ ಅದಕ್ಕೆ ಹೆಚ್ಚುವರಿ ಒಂದು ವೇತನವನ್ನು ನೀಡಬೇಕು ಅನ್ನೋದು ಕೂಡ ನಾವು ಈ ಒಂದು ಡ್ರಾಫ್ಟ್ ರೂಲ್ಸಲ್ಲಿ ನೋಡ್ಬೋದಾಗುತ್ತೆ. ತದನಂತರ ಏನು ಅಂತಂದರೆ, ವೇತನ ಪಾವತಿ ಒಂದು ಸಮಯ ಏನಿದೆ ಆ ಒಂದು ಸಮಯಕ್ಕೆ ಸರಿಯಾಗಿ ಪಾವತಿಯನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಟೈಮ್ಲಿ ಪೇಮೆಂಟನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕೆಲವಷ್ಟು ಡಿಡಕ್ಷನ್ಸ್ಗಳು ಏನಿರ್ತವೆ ಅವುಗಳನ್ನು ಕೂಡ ಮಾಡ್ಕೋಬೋದು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಈ ಒಂದು ಮುಖ್ಯವಾಗಿ ಇರುವಂಥ ರೂಲ್ಸ್ಗಳಾಯಿತು, ಅಂದರೆ ವೇಜ್ ರೂಲ್ಸಲ್ಲಿ ಕರಡು ಪ್ರತಿಯಲ್ಲಿ ಇರುವಂಥ ಮುಖ್ಯವಾದ ಅಂಶಗಳು ಆಯಿತು. ಬಟ್ ಈಗ ಯಾಕೆ ಈ ಒಂದು ವರ್ಕರ್ ಯೂನಿಯನ್ಸ್ ಅವರು ಯಾಕೆ ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಬೇಕಾಗುತ್ತೆ. ಇಲ್ಲಿ ಅವರ ಒಂದು ನಿಲುವೇನು ಅಂತ ಅಂದರೆ, ಮೊದಲಿಗೆ ಈ ಒಂದು ಮಿನಿಮಮ್ ವೇಜ್ಗಳಿಂದ ಕನಿಷ್ಠ ವೇತನ ಏನಿದೆ ಇದನ್ನು ತುಂಬ ಕಡಿಮೆಗೆ ಸೆಟ್ ಮಾಡುವಂತಹ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ನೋಡಿದಾಗ ಅದರ ಎನ್ಫೋರ್ಸ್ಮೆಂಟ್ ಕೇಪಬಿಲಿಟೀಸ್ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಎನ್ಫೋರ್ಸ್ ಮಾಡುವಂಥ ಏನೊಂದು ಕೆಪಾಸಿಟಿ ಏನಿದೆ ಅದು ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ ಅನ್ನುವಂಥದ್ದು. ಅಂದರೆ ಈಗ ಕೆಲವಷ್ಟು ನಿಯಮಗಳನ್ನು ತರ್ತಾರೆ, ಬಟ್ ಅದನ್ನು ಫಾಲೋ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಇನಿಷಿಯಲಿ ಫಾಲೋ ಮಾಡ್ಬೋದು, ಬಟ್ ಹೋಗ್ತಾ ಹೋಗ್ತಾ ಫಾಲೋ ಮಾಡಲ್ಲ ಅನ್ನುವಂಥ ಒಂದು ದೂರನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಮತ್ತು ಮೂರನೇದಾಗಿ ಏನು ಇವರ ಒಂದು ಕನ್ಸರ್ನ್ ಅಂತಂದರೆ, ಈ ಒಂದು ಏನು ಸುಮಾರು ನಾನು ಇಲ್ಲಿ ಹೇಳಿದೆ ಬೋತ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಈ ಒಂದು ವೇಜ್ ರೂಲ್ಸಲ್ಲಿ ಅಂತ.
ಬಟ್ ಇಲ್ಲಿ ಇವರ ಒಂದು ವರ್ಕರ್ಸ್ ಅವರ ಒಂದು ನಿಲುವೇನು ಅಂತಂದರೆ ಸುಮಾರು 90% ವರ್ಕ್ ಫೋರ್ಸ್ ಏನಿದೆ ಭಾರತದಲ್ಲಿ ಇದು ಇನ್ಫಾರ್ಮಲ್ ಸೆಕ್ಟರಲ್ಲಿ ಇರುವಂಥದ್ದು, ಭಾರತದಲ್ಲಿ ನಾವು ಕನ್ಸಿಡರ್ ಮಾಡಿದಾಗ. ಸೊ ಅಂಥ ಒಂದು ಇನ್ಫಾರ್ಮಲ್ ಸೆಕ್ಟರ್ ಇರ್ಬೋದು, ಇಲ್ಲಾಂತಂದರೆ ಗಿಗ್ ವರ್ಕರ್ಸ್ಗಳು ಏನಿದ್ದಾರೆ ಅವರನ್ನು ಈ ಒಂದು ಕರಡು ಪ್ರತಿಯಿಂದ ಎಕ್ಸ್ಕ್ಲೂಡ್ ಮಾಡಲಾಗಿದೆ, ಅಂದರೆ ಅವರನ್ನು ಹೊರ ಇಡಲಾಗಿದೆ ಅನ್ನುವಂಥದ್ದು. ಅಂದರೆ ಸುಮಾರು 90% ಜನ ಇನ್ಫಾರ್ಮಲ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುವಂಥ ಕಾರಣ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಬೇರೆ, ಫಾರ್ಮಲ್ ಇನ್ಫಾರ್ಮಲ್ ಸೆಕ್ಟರ್ ಬೇರೆ. ಸೊ ನೀವು ಆ ಡಿಫ್ರೆನ್ಸನ್ನು ಕ್ಲೀನಾಗಿ ತಿಳ್ಕೊಳ್ಳಿ. ಸೊ ಇಲ್ಲಿ ಇನ್ಫಾರ್ಮಲ್ ಸೆಕ್ಟರಲ್ಲಿ ಇರುವಂಥ ಕಾರಣ ಏನಾಗುತ್ತೆ, ಅವರಿಗೆ ಈ ಒಂದು ಕರಡು ಪ್ರತಿ ಏನಿದೆ ಅಥವಾ ಈ ಒಂದು ವೇತನದ ಒಂದು ನಿಯಮಗಳಿಂದ ಇವು ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಇಲ್ಲಿ ಲಾಸ್ ಆಗುತ್ತೆ ಅನ್ನುವಂಥದ್ದು. ತದನಂತರ ಏನು ಅಂತಂದರೆ ಡಿಜಿಟಲ್ ಕಂಪ್ಲೈನ್ಸ್ ಸಿಸ್ಟಮನ್ನು ತರ್ತದೆ, ಅಂದರೆ ಎಲ್ಲನೂ ಆನ್ಲೈನಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಅನ್ನುವಂಥದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಇಲ್ಲಿ ಎಂಪ್ಲಾಯರ್ ಏನಿರ್ತಾರೆ, ಅಂದರೆ ಈಗ ಏನು ಕೆಲಸ ಕೊಡುವಂಥ ವ್ಯಕ್ತಿಗಳು ಏನಿರ್ತಾರೆ ಅವರೇ ಸೆಲ್ಫ್ ರಿಪೋರ್ಟ್ ಮಾಡ್ಕೊಳ್ಬೋದಾಗಿರುವಂಥ ಒಂದು ವ್ಯವಸ್ಥೆ ಇರುವಂಥ ಕಾರಣ ಅಲ್ಲಿ ಡಿಸ್ಕ್ರೆಪೆನ್ಸೀಸ್ಗಳು ಆಗುವ ಚಾನ್ಸಸ್ಗಳು ಹೆಚ್ಚು ಅನ್ನೋದು ಯೂನಿಯನ್ ವರ್ಕರ್ಗಳ ನಿಲುವಾಗಿದೆ. ಮತ್ತು ಮುಂದಿನ ಒಂದು ಇವರ ಕನ್ಸರ್ನ್ ಏನು ಅಂತಂದರೆ ಈಗ ಫ್ಲೋರ್ ವೇಜ್ ಬಗ್ಗೆ ನಾನು ಮಾತಾಡ್ತೇನೆ. ಅಂದರೆ ಕೇಂದ್ರ ಸರ್ಕಾರ ಏನು ಫ್ಲೋರ್ ವೇಜನ್ನು ಫಿಕ್ಸ್ ಮಾಡಿರ್ತಾರೆ ಅದಕ್ಕಿಂತ ಕಡಿಮೆ ಹೋಗುವಾಗಿಲ್ಲ ರಾಜ್ಯ ಸರ್ಕಾರದ ಮಿನಿಮಮ್ ವೇಜ್ ಅಂತ ಅಥವಾ ಕನಿಷ್ಠ ವೇತನ ಅಂತ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಈ ಒಂದು ಕೋಡ್ ಏನಿದೆ ಅದರಲ್ಲಿ ಸರಿಯಾಗಿ ಒಂದು ಮೆಥಡಾಲಜಿಯನ್ನು ಹೇಳಿಲ್ಲ. ಅಂದರೆ ಯಾವ ರೀತಿಯಾಗಿ ಈ ಒಂದು ಫ್ಲೋರ್ ವೇಜನ್ನು ಫಿಕ್ಸ್ ಮಾಡಬೇಕು ಅನ್ನುವಂಥ ಮೆಥಡಾಲಜಿ ಹೇಳಿಲ್ಲ. ಆ್ಯಂಡ್ ಆಲ್ಸೋ ಎಷ್ಟು ವರ್ಷಕ್ಕೊಮ್ಮೆ ಅದನ್ನು ರಿವೈಸ್ ಮಾಡಬೇಕು. ಬಿಕಾಸ್ ಈ ಇನ್ಫ್ಲೇಷನ್ ನಾವು ನೋಡಿದಾಗ ಲೈಕ್ ಇಯರ್ ಟು ಇಯರ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಇದೆ. ಅಂದರೆ ದೋ ಇಟ್ ಈಸ್ ಇನ್ ಬಿಟ್ವೀನ್ RBI ಹೇಳಿರುವಂಥ ಒಂದು ಲಿಮಿಟಲ್ಲೇ ಇದ್ದರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇನ್ಫ್ಲೇಷನ್ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಿರುವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಅಂದರೆ ರಿವಿಷನ್ ಪೀರಿಯಡ್ ಏನಿದೆ, ಈ ಒಂದು ಮಿನಿಮಮ್ ವೇಜನ್ನು ಎಷ್ಟು ದಿನಕ್ಕೆ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ರಿವೈಸ್ ಮಾಡಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಕೂಡ ಈ ಒಂದು ವೇಜಲ್ಲಿ ಇಲ್ಲ, ಈ ಒಂದು ಕೋಡಲ್ಲಿ ಇಲ್ಲ. ಸೊ ಹಾಗಾಗಿ ಅದು ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಒಂದು ಇಶ್ಯೂಸ್ಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇದು ಕೇವಲ ಕರಡು ಪ್ರತಿ ಆಗಿರುವಂಥ ಕಾರಣ ಇದು ಮುಂದೆ ಯಾವ ರೀತಿಯಾಗಿ ಟರ್ನ್ಸನ್ನು ತಗೊಳ್ಳುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಗವರ್ನಮೆಂಟ್ ಫೇವರಬಲ್ ಟು ಡಿಕ್ಲೇರಿಂಗ್ ತುಳು ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಇಶ್ಯೂ ಏನು ಅಂತಂದರೆ ತುಳುವನ್ನು ಕರ್ನಾಟಕದ 2ನೇ ಅಧಿಕೃತ ರಾಜ್ಯ ಭಾಷೆಯಾಗಿ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಘೋಷಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಮತ್ತೆ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇದರ ಕುರಿತಾಗಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಒಂದು ನಾನು ಹೇಳಿರೋ ತಾನೇ ತುಳು ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ. ಸೊ ಎರಡು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಾವು ತುಳು ಬಗ್ಗೆ ನೋಡೋದಾದರೆ ತುಳು ಒಂದು ಏನು ದ್ರವಿಡ ಭಾಷೆ ಆಗಿರುವಂಥದ್ದು. ಸೊ ಇದು ದ್ರವಿಡಿಯನ್ ಲ್ಯಾಂಗ್ವೇಜ್ ಆಗಿದೆ. ಅದಕ್ಕೆ ತನ್ನದೇ ಆದ ಒಂದು ಲಿಪಿ ಕೂಡ ಇದೆ, ಸ್ಕ್ರಿಪ್ಟ್ ಕೂಡ ಇದೆ. ಹಾಗೆ ಇದರ ಇತಿಹಾಸ ಸುಮಾರು 3000 ವರ್ಷಕ್ಕೂ ಅಧಿಕವಾಗಿ ಹೋಗುತ್ತೆ. ಅಂದರೆ ಸುಮಾರು ಓವರ್ 3000 ಇಯರ್ಸ್ ಆಫ್ ಹಿಸ್ಟ್ರಿ ಈ ಒಂದು ಭಾಷೆಗೆ ಇದೆ ಅನ್ನುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಈ ಒಂದು ಭಾಷೆಯನ್ನು ಎಲ್ಲಿ ಮಾತಾಡ್ತಾರೆ, ದಕ್ಷಿಣ ಕನ್ನಡ, ಉಡುಪಿ ಈ ಒಂದು ಏರಿಯಾದಲ್ಲಿ ಇದನ್ನು ಮಾತಾಡುವಂಥದ್ದು, ಕರೆಕ್ಟ್ ಅಲ್ವಾ? ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ತುಳುವನ್ನು ಹೆಚ್ಚಾಗಿ ಮಾತಾಡೋದು. ಆ್ಯಂಡ್ ಆಲ್ಸೋ ಕೇರಳದ ಕೆಲವು ಗಡಿ ಭಾಗದಲ್ಲಿ ನಾವು ಇದನ್ನು ನೋಡ್ಬೋದಾಗುತ್ತೆ. ಆ್ಯಂಡ್ ಇವಾಗ ಕೆಲವಷ್ಟು ಏನಂತೀವಿ ಯುನೀಕ್ ಫೀಚರ್ಸ್ಗಳು, ಇಲ್ಲ ಭಾಷೆಯ ಒಂದು ವೈಶಿಷ್ಟ್ಯವೇನು, ತುಳು ಭಾಷೆಯ ವೈಶಿಷ್ಟ್ಯವೇನು ಅಂತ ನಾವು ನೋಡಿದ್ರೆ ಪಾಡ್ದಾನ ಎನ್ನುವುದು ಇದರ ಜನಪದ ಸಾಹಿತ್ಯ. ಪಾಡ್ದಾನ ಅನ್ನುವಂಥದ್ದು ಇದರ ಜನಪದ ಸಾಹಿತ್ಯ ಆಗಿದೆ ಅನ್ನುವಂಥದ್ದು ಮೊದಲು. ಮತ್ತು ಎರಡನೇದಾಗಿ ಭೂತಕೋಲ ಏನು ಮಾಡ್ತಾರೆ, ಆ ಭೂತಕೋಲ ಒಂದು ಕರಾವಳಿಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿ ತುಳು ಬಂದಿದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ನಾವೀಗ ಸದ್ಯಕ್ಕೆ ನೋಡಿದ್ರೆ ತುಳುಗೆ ಅಫಿಷಿಯಲ್ ಸ್ಟೇಟಸ್ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಸದ್ಯಕ್ಕೆ ಇಲ್ಲ. ಸೊ ಅದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಕಡೆ 8th ಶೆಡ್ಯೂಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ತುಳುವನ್ನು ಆ್ಯಡ್ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಗಳು ಕೂಡ ಇದೆ. ಈಗ ಸದ್ಯಕ್ಕೆ ಇಲ್ಲಿರುವಂಥ ಬೇಡಿಕೆ ಏನು ಅಂತಾರೆ, ರಾಜ್ಯದಲ್ಲಿ 2nd ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ತುಳುವನ್ನು ಮಾಡಬೇಕು ಅನ್ನುವಂಥದ್ದು ಈಗಿರುವಂತಹ ಇಶ್ಯೂ. ಸೊ ಇದಿಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ತುಳು ಆಯಿತು. ಈಗ ನಮ್ಗೆ ಏನು ಬೇಕಾಗುತ್ತೆ ಅಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆ ಏನಿದೆ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಏನು ನೋಡ್ತೀವಿ ಅಂತಂದರೆ ಈಗ ಅಧಿಕೃತ ಭಾಷೆ ಅಂತಂದರೆ ಏನಾಗುತ್ತೆ, ಸದ್ಯಕ್ಕಿರೋದು ಕರ್ನಾಟಕದಲ್ಲಿ ಯಾವುದು, ಕನ್ನಡ ಬಂದು ಅಧಿಕೃತ ಭಾಷೆ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್.
ಸೊ ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದರೆ ಏನಾಗುತ್ತೆ ಅಂದರೆ, ಒಂದು ಅಡ್ಮಿನಿಸ್ಟ್ರೇಷನಲ್ಲಿ, ಆಡಳಿತದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿ ನೋಡಿದಾಗ ಇರ್ಬೋದು, ಇಲ್ಲ ಅಂತಂದರೆ ಯಾವುದೇ ಒಂದು ಸರ್ಕಾರಿ ವ್ಯವಹಾರಗಳೇನಿರುತ್ತೆ ಅವುಗಳಲ್ಲಿ ಮುಖ್ಯವಾಗಿ ಈ ಭಾಷೆಯನ್ನು ಬಳಸ್ತಕ್ಕಂಥದ್ದು. ಸೊ ಅದು ಬಂದು ಕನ್ನಡ, ಈಗ ನಮಗೆಲ್ಲ ಗೊತ್ತಿರೋ ಹಾಗೇನೆ. ಆದರೆ ನಾವು ಕರ್ನಾಟಕದಲ್ಲಿ ಹಲವು ಪ್ರಾದೇಶಿಕ ಭಾಷೆಗಳನ್ನು ಕೂಡ ನೋಡ್ತೀವಿ. ಈಗ ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಕೊಡವ ಇರ್ಬೋದು, ಉರ್ದು ಇರ್ಬೋದು, ಬ್ಯಾರಿ ಇರ್ಬೋದು. ಸೊ ಈ ಎಲ್ಲ ಭಾಷೆಗಳು ಇದ್ದಾವೆ. ಆದರೆ ಅವೆಲ್ಲನೂ ನಾವು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಸೊ ಕನ್ನಡ ಬಂದು ಸದ್ಯಕ್ಕೆ ಕರ್ನಾಟಕದ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ನಮಗೆ ಏನು ಬೇಕು ಅಂದರೆ, ಯಾಕೆ ತುಳುಗೆ ಈ ಒಂದು ಸ್ಟೇಟಸನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದು ಬೇಕಾಗುತ್ತೆ. ಒಂದು ಏನಾಗುತ್ತೆ ಅಂದರೆ, ಅಧಿಕೃತ ಭಾಷೆ ಅಂತ ಡಿಕ್ಲೇರ್ ಆದರೆ, ಆ ಒಂದು ರಾಜ್ಯದ ಅಧಿಕೃತ ಭಾಷೆ ಅಂತ ಡಿಕ್ಲೇರ್ ಆದರೆ, ಒಂದು ಸರ್ಕಾರಿ ಸೇವೆಗಳಲ್ಲಿ ಏನಿರುತ್ತೆ ಅದರಲ್ಲಿ ತುಳುವಿಗೆ ಮಾನ್ಯತೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಒಂದು. ಎರಡನೇದಾಗಿ ಏನು, ಈಗಾಗಲೇ ಹೇಳಿರೋ ಥರ ಈ ಎಲ್ಲ ಇದರಲ್ಲೂ ಕೂಡ ತುಳು ಬಳಕೆ ಹೆಚ್ಚಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಳು ಭಾಷೆಯ ಒಂದು ಅಭಿವೃದ್ಧಿಗೆ ಕೂಡ ಇದು ಹೆಚ್ಚಿನದಾದ ಒಂದು ಅನುದಾನವನ್ನು ಕೊಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಬೇಡಿಕೆಯನ್ನು ಇಟ್ಟಿರೋದು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಇನ್ನೊಂದು ಪಾಯಿಂಟ್ ಆಯಿತು. ಈಗ ನನಗೆ ನೆಕ್ಸ್ಟ್ ಏನು ಬೇಕು ಅಂದರೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಬೇಕಾಗುತ್ತೆ. ಓಕೆನಾ? ಅಂದರೆ ನಮ್ಮ ಒಂದು ಸಂವಿಧಾನದಲ್ಲಿ ಯಾವ ಯಾವ ವಿಧಿಗಳು ಈ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆಗೆ ರಿಲೇಟ್ ಆಗಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಭಾರತದ ಸಂವಿಧಾನ ನೋಡಿದ್ರೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳು ಇದೆ. ಓಕೆನಾ? ಸೊ ಇಷ್ಟಿದೆ ಭಾರತದ ಒಂದು ಸಂವಿಧಾನದಲ್ಲಿ, 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಏನಾಗುತ್ತೆ, 8th ಶೆಡ್ಯೂಲಲ್ಲಿ ಇದನ್ನು ಲಿಸ್ಟ್ ಮಾಡಿರುವಂಥದ್ದು. 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. 8th ಶೆಡ್ಯೂಲಲ್ಲಿ ನಮ್ಮ ಒಂದು ಅಧಿಕೃತ ಭಾಷೆಗಳ ಬಗ್ಗೆ ಮಾತಾಡಿರುವಂಥದ್ದು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಬೇಕು ಅಂತಂದರೆ, ಆರ್ಟಿಕಲ್ 345ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ರಾಜ್ಯಗಳು ತಮ್ಮ ಒಂದು ಅಧಿಕೃತ ಭಾಷೆಯನ್ನು ಡಿಕ್ಲೇರ್ ಮಾಡ್ಕೋಬೋದು. ಹಿಂದಿಯನ್ನು ಬಿಟ್ಟು ಬೇರೆ ಯಾವುದೇ ಒಂದು ಭಾಷೆ ಬೇಕು ಅಂತಂದರೆ ರಾಜ್ಯಗಳು ತಮ್ಮ ಒಂದು ಅಧಿಕೃತ ಭಾಷೆಯಾಗಿ ಮಾಡ್ಕೋಬೋದಾಗುತ್ತೆ. ಸೊ ಅದನ್ನು ಹೇಳೋದು ಯಾವುದು? ಆರ್ಟಿಕಲ್ 345 ಸ್ಟೇಟ್ಸ್ ಕ್ಯಾನ್ ಡಿಕ್ಲೇರ್ ದೇರ್ ಓನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು. ಸೊ ಇದು ಒಂದು. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ, ಈಗ ಆಂಧ್ರ ಪ್ರದೇಶದಲ್ಲಿ ತೆಲುಗು ಜೊತೆಗೆ ಉರ್ದು ಅನ್ನು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡಿದ್ದಾರೆ. ಅಂದರೆ ತೆಲುಗು ಫಸ್ಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗುತ್ತೆ, ಉರ್ದು ಬಂದು ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್. ಯಾಕೆ ಅಂತಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ರೀಜನ್ ಏನಿದೆ ಅದು ನಿಜಾಮರ ಆಡಳಿತದ ಅಡಿಯಲ್ಲಿ ಇದ್ದಂಥದ್ದು. ಸೊ ಅಲ್ಲಿ ಹೆಚ್ಚಿನದಾಗಿ ಮುಸಲ್ಮಾನರಿರುವಂಥ ಕಾರಣ ಏನಾಗುತ್ತೆ, ಉರ್ದು ಅನ್ನು ಕೂಡ ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೆಂಗಾಲ್ದಲ್ಲಿ ನೋಡಿದ್ರೆ ನಾವು ಬೆಂಗಾಲಲ್ಲೂ ಕೂಡ ಬೆಂಗಾಲಿ ಜೊತೆಗೆ ಉರ್ದು ಅನ್ನು ತಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಉರ್ದು ಅಲ್ಲಿ ಇದೆ ಅಂಥದ್ದು. ಹಾಗಾದರೆ ಈಗ ತುಳುವನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಧಿಕೃತ ಭಾಷೆ ಮಾಡಬೇಕಂದ್ರೆ ಏನು ಪ್ರಾಸೆಸ್ ಅಂತಂದರೆ, ಕರ್ನಾಟಕ ಸರ್ಕಾರ ಮಾಡ್ಬೋದು. ಆದರೆ ಏನು ಮಾಡಬೇಕು ಅಂತಂದರೆ, ಆ ಒಂದು ಡಿಕ್ಲೇರ್ ಮಾಡೋದಕ್ಕೆ ಮುಂಚೆ ವಿಧಾನಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ವಿಧಾನಸಭೆಯಲ್ಲಿ ನಿರ್ಣಯ ತಗೊಂಡು ಆ ಒಂದು ಗೆಜೆಟ್ ನೋಟಿಫಿಕೇಶನ್ನ ಪಾಸ್ ಮಾಡಿದ್ರೆ ಆಗ ತುಳುಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು ದೊರೆಯುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ಏನಾಯಿತು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಯಿತು. ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಆಯಿತು, ಕನ್ನಡ ಬಗ್ಗೆ ಆಯಿತು, ತುಳು ಬಗ್ಗೆ ಆಯಿತು. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಬೇಕಾಗತ್ತೆ. ಯಾಕೆ ಈ ರೀತಿಯಾದ ಒಂದು ಡಿಸ್ಕಷನ್ಸ್ಗಳು ಬರ್ತಾ ಇದೆ ಅನ್ನುವಂಥದ್ದರೆ, ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥ ಬೇಡಿಕೆ ಏನಿದೆ, ಇದರಿಂದ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಒಂದೇನಾಗುತ್ತೆ ಅಂದರೆ, ಭಾಷೆಯ ಸಂರಕ್ಷಣೆ ಆಗುತ್ತೆ. ತುಳು ಭಾಷೆಯ ಒಂದು ಸಂರಕ್ಷಣೆ ಆಗುತ್ತೆ. ಯಾಕೆ ಅಂತಂದರೆ, ತುಳು ಮಾತಾಡುವ ಒಂದು ಜನಸಂಖ್ಯೆ ಹೆಚ್ಚಾಗಿದ್ರು ಅವ್ರಿಗೆ ಅಧಿಕೃತವಾಗಿ ಬೆಂಬಲ ಇಲ್ಲ. ಸೊ ಹಾಗಾಗಿ ಯಾವಾಗ ಗವರ್ನಮೆಂಟ್ ಆಫೀಸ್ಗಳಲ್ಲಿ ಇಲ್ಲ ಎಜುಕೇಷನಲ್ಲಿ ತುಳುವನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ಆ ಒಂದು ಭಾಷೆಯ ಸಂರಕ್ಷಣೆಯನ್ನು ನಾವು ಮಾಡ್ಬೋದಾಗುತ್ತೆ. ಎರಡನೇದಾಗಿ ಏನು ಅಂತಂದರೆ, ಲೋಕಲ್ ಕಲ್ಚರನ್ನು ಪ್ರಮೋಟ್ ಮಾಡ್ಬೋದು ಇದರಿಂದ ಅನ್ನುವಂಥದ್ದು. ಅಂದರೆ ಸಾಂಸ್ಕೃತಿಕ ಗುರುತಾಗಿ ಕರ್ನಾಟಕದ ಒಂದು ಕರಾವಳಿಯ ಭಾಗದ ಸಾಂಸ್ಕೃತಿಕ ಗುರುತಾಗಿರುವ ತುಳುವನ್ನು ನಾವು ಲೋಕಲ್ ಕಲ್ಚರನ್ನು ಪ್ರಮೋಟ್ ಮಾಡೋದಕ್ಕೆ ಬಳಸ್ಕೋಬೋದು ಅನ್ನುವಂಥದ್ದು. ತದನಂತರ ಪ್ರಾದೇಶಿಕ ಸಮಾನತೆಯನ್ನು ನಾವು ಎನ್ಶೋರ್ ಮಾಡ್ಕೋಬೋದು ಅನ್ನುವಂಥದ್ದು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ನೋಡಿದಾಗ ಈ ಒಂದು ಏನು ಬೇಡಿಕೆ ಇದು ಭಾಷೆಯ ಒಂದು ಸಂರಕ್ಷಣೆ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಮಹತ್ವವನ್ನು ಇಲ್ಲಿ ತೋರಿಸುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ATMನಲ್ಲಿ ನಗದು ಹಿಂತೆಗೆತ ದೇಶದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ. ಸೊ ATMಗಳಲ್ಲಿ ಏನು ಕ್ಯಾಶ್ ವಿಡ್ರಾವಲ್ ಅನ್ನು ಮಾಡ್ತೀವಿ, ನಗದು ಹಿಂತೆಗೆತ ಅಂತಂದರೆ ಕ್ಯಾಶ್ ವಿಡ್ರಾವಲ್
ATM ಅಲ್ಲಿ ಕ್ಯಾಶ್ ವಿಡ್ರಾವಲ್ ಏನು ಮಾಡ್ತೀವಿ, ಇದರಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಇದೆ ಅನ್ನೋದು, ಕರ್ನಾಟಕ ಟಾಪ್ ಪೊಸಿಷನಲ್ಲಿ ಇದೆ ಅನ್ನುವಂಥದ್ದು. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ಇದು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೊದಲಿಗೆ ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾವು ನೋಡ್ತಾ ಇರೋ ಹಾಗೇನೆ ಕರ್ನಾಟಕ ನಂಬರ್ 1 ಇದೆ ಗೊತ್ತು. ಯಾವ ಡೇಟಾ ಹೇಳ್ತದೆ, ಡೇಟಾದ ಸೋರ್ಸ್ ಏನು ಅಂದರೆ RBI ಮತ್ತು NPCI ಡೇಟಾ ಪೇಮೆಂಟ್ ಸಿಸ್ಟಮ್ ಡೇಟಾ ಏನಿದೆ ಇದರಲ್ಲಿ ತಿಳಿದು ಬಂದಿರುವಂಥದ್ದು. ಆ್ಯಂಡ್ ಇದು ಸರಾಸರಿ 1.73 ಕೋಟಿ ರೂಪಾಯಿಗಳು, ಅಂದರೆ ಸುಮಾರು 1,70,73 ಲಕ್ಷದಷ್ಟು ನಗದನ್ನು ಕರ್ನಾಟಕ 2025ರಲ್ಲಿ ಪ್ರತಿ ATMನಿಂದ ಸರಾಸರಿ ಇಷ್ಟು ಏನಂತೀವಿ ನಗದು ಹಿಂತೆಗೆತವನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಅನ್ನುವಂಥದ್ದು. ಸೊ ಈಗಾಗಲೇ ಈ ಡೇಟಾ ಎಲ್ಲಿ ಸಿಕ್ಕಿರೋದು RBI ಮತ್ತು NPCI ಡೇಟಾ NPCI ಪೇಮೆಂಟ್ ಸಿಸ್ಟಮ್ ಡೇಟಾ ಏನಿದೆ ಇದರಿಂದ ತಗೊಂಡಿರುವಂತಹ ಡೇಟಾ. ಮತ್ತು ಇದರಿಂದ ಏನು ನಮಗೆ ಅರ್ಥ ಆಗುತ್ತೆ ಅಂದರೆ, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಮತ್ತು ಏನು ಇದರಿಂದ ಅರ್ಥ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಕ್ಯಾಶ್ ಸರ್ಕ್ಯುಲೇಷನ್ ಹೆಚ್ಚಿನದಾಗಿದೆ ಅಂತ. ಕರ್ನಾಟಕದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಅದರಲ್ಲಿ ನಗದನ್ನು ಜನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ನಗದಿನ ಒಂದು ಸರ್ಕ್ಯುಲೇಷನ್ ಏನಾಗ್ತಾ ಇದೆ ಅದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ UPI ಯೂಸೇಜ್ ಕೂಡ ಅಷ್ಟೇ ಇದೆ, ಅಂದರೆ ಒಂದು ಡಿಜಿಟಲ್ ಪೇಮೆಂಟ್ಸನ್ನು ಏನಿದೆ ಅದನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದೆ ಕರ್ನಾಟಕ. ಅಟ್ ದ ಸೇಮ್ ಟೈಮ್ ಹೈ ಕ್ಯಾಶ್ ಸರ್ಕ್ಯುಲೇಷನ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ ಕರ್ನಾಟಕ ಒಂದು ಕನ್ಸಂಪ್ಷನ್ ಲೆಡ್ ಅರ್ಬನೈಸ್ಡ್ ಎಕಾನಮಿ ಆಗಿದೆ ಅಂತ. ಅಂದರೆ ಈ ಒಂದು ಕನ್ಸಂಪ್ಷನ್ ಯಾವಾಗ ನಾವು ಹೆಚ್ಚಿನದಾಗಿ ಸ್ಪೆಂಡ್ ಮಾಡ್ತೀವಿ ಆಗ ಅಲ್ಲಿ ಕನ್ಸಂಪ್ಷನ್ ಹೆಚ್ಚಿದೆ ಅಂತ ತಿಳಿಯುತ್ತೆ. ಇದು ಎಕಾನಮಿಯ ಬೇಸಿಕ್ ಕಾನ್ಸೆಪ್ಟ್ ಆಗಿರುವಂಥದ್ದು. ಸೊ ಅಲ್ವಾ, ಸೊ ಹಾಗಾಗಿ ಕನ್ಸಂಪ್ಷನ್ ಲೆಡ್ ಮತ್ತು ಅರ್ಬನೈಸ್ಡ್ ಎಕಾನಮಿಯಾಗಿ ಕರ್ನಾಟಕ ಹೊಮ್ತಾ ಇದೆ ಅನ್ನೋದು ಕೂಡ ನಮಗೆ ಇದರಿಂದ ಅರ್ಥ ಆಗುತ್ತೆ. ಇದಿಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಯಿತು. ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡೋಣ. ಅಂದರೆ ಯಾಕೆ ಈ ಒಂದು ನಗದು ಹಿಂತೆಗೆತ ಕರ್ನಾಟಕದಲ್ಲಿ ಯಾಕೆ ಹೆಚ್ಚಾಗಿದೆ ಅನ್ನುವಂಥದ್ದು, ಸೊ ಇದರಿಂದ ಇಶ್ಯೂಸ್ಗಳೇನು ಇಲ್ಲ ಅಂತಾನೆ ಇದು ಏನನ್ನ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದೆಲ್ಲ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕು. ಸೊ ಈಗ ಅದನ್ನು ನೋಡೋಣ. ಸೊ ಮೊದಲಿಗೆ ನಾವು ಏನು ನೋಡ್ತೀವಿ ಅಂತಂದರೆ ಕರ್ನಾಟಕದಲ್ಲಿ ಯಾಕೆ ಕ್ಯಾಶ್ ವಿಡ್ರಾವಲ್ಗಳು ಹೆಚ್ಚಾಗ್ತಾ ಇದೆ, ನಗದು ಹಿಂತೆಗೆತ ATMಗಳಿಂದ ಯಾಕೆ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಮೊದಲಿಗೆ ನಾವು ನೋಡಿದಾಗ ಬೆಂಗಳೂರಲ್ಲಿ ಇರುವಂಥ ಆರ್ಥಿಕ ಚಟುವಟಿಕೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇರುವಂಥ ಕಾರಣ. ಯಾಕೆ ಅಂತಂದರೆ IT ಸ್ಟಾರ್ಟಪ್ಗಳಿರ್ಬೋದು ಇವುಗಳೆಲ್ಲ ಹೆಚ್ಚಾಗ್ತಾ ಇರುವಂಥ ಕಾರಣ. ಮತ್ತು ಏನು ಉದ್ಯೋಗ ವ್ಯಾಪಾರ ಇವುಗಳಿಗೆಲ್ಲ ಕ್ಯಾಶ್ ಬೇಕಾಗುತ್ತೆ. ಸೊ ಅದೇ ಒಂದು ಏನಂತೀವಿ ನಿಟ್ಟಿನಲ್ಲಿ ಕ್ಯಾಶ್ ವಿಡ್ರಾವಲ್ಗಳು ಹೆಚ್ಚಾಗ್ತಾ ಇದೆ ಅಂಥದ್ದು. ಎರಡನೇದಾಗಿ ಬಂದಾಗ ಅರ್ಬನ್ ಮತ್ತು ರೂರಲ್ ಅನ್ನುವಂಥ ಮಿಕ್ಸ್, ಅಂದರೆ ಕರ್ನಾಟಕದಲ್ಲಿ ನಗರ ಪ್ರದೇಶಗಳಲ್ಲಿ ಡಿಜಿಟಲ್ ಪೇಮೆಂಟ್ಸ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ಬಟ್ ಗ್ರಾಮೀಣ ಭಾಗಗಳಲ್ಲಿ ಹೋದಾಗ ಈಗಲೂ ಕೂಡ ಹೆಚ್ಚಿನದಾಗಿ ಅವರು ನಗದಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ನಗದಿನ ಮೇಲೆ ಅವರ ಅವಲಂಬನೆ ಹೆಚ್ಚಾಗಿದೆ. ಸೊ ಹಾಗಾಗಿ ರೂರಲ್ ಅಂದರೆ ಅರ್ಬನ್ ಏರಿಯಾದಲ್ಲಿ ಡಿಜಿಟಲ್ ಪೇಮೆಂಟ್ಸ್ಗಳು ಹೆಚ್ಚಿದ್ರು ಕೂಡ ರೂರಲ್ ಏರಿಯಾಗಳಲ್ಲಿ ಬಂದಾಗ ಕ್ಯಾಶ್ ಅಥವಾ ನಗದನ್ನು ಅವರು ಪ್ರಿಫರ್ ಮಾಡ್ತಾರೆ ಅನ್ನುವಂಥದ್ದು. ತದನಂತರ ಏನಾಗುತ್ತೆ ಅಂತಂದರೆ ಮೈಗ್ರೇಷನ್, ಏನು ವಲಸೆ ಹೋಗ್ತಾರೆ ಜನ, ಬೇರೆ ರಾಜ್ಯಗಳಿಂದ ಬಂದಿರುವಂಥ ಕಾರ್ಮಿಕರು ಅವರು ಕೂಡ ಕ್ಯಾಶ್ ಅಥವಾ ನಗದನ್ನು ಹೆಚ್ಚಾಗಿ ಬಳಸ್ತಾರೆ. ಕೆಲವರ ಕಾರ್ಡ್ಗಳು ಇಲ್ಲದೆ ಇರೋದಿರ್ಬೋದು, ಈ ರೀತಿಯಾಗಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಿಹಾರ್ ಉತ್ತರ ಪ್ರದೇಶದಿಂದ ಬರುವಂಥ ಕೂಲಿ ಕಾರ್ಮಿಕರು ಏನಿರ್ತಾರೆ ಅವರೆಲ್ಲರೂ ಕಾರ್ಡ್ ಇಟ್ಕೊಂಡಿರ್ತಾರೆ, ಎಲ್ಲರೂ UPIಲಿ ಟ್ರಾನ್ಸಾಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ ಅಂತಾರೆ ನಗದನ್ನು ಹೆಚ್ಚಾಗಿ ಬಳಸ್ತಾರೆ. ಸೊ ಮೈಗ್ರೇಷನ್ ಮತ್ತು ವರ್ಕ್ ಫೋರ್ಸ್ ಏನಿದೆ ಅವರಿಂದ ಕೂಡ ಈ ಒಂದು ನಗದು ವಿಡ್ರಾವಲ್ ಅಥವಾ ನಗದ ಒಂದು ಹಿಂತೆಗೆತ ಏನಿದೆ ಇದು ಹೆಚ್ಚಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಡಿಜಿಟಲ್ ಡಿವೈಡ್ ಇಶ್ಯೂ ಕರ್ನಾಟಕದಲ್ಲಿ ಇದ್ದೇ ಇದೆ. ನಾವು ಕಳೆದ ತಿಂಗಳಲ್ಲಿ ಅಥವಾ ಅದಕ್ಕೆ ಮುಂಚೆನೋ ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ನೋಡಿದ್ದೀವಿ. ಡಿಜಿಟಲ್ ಡಿವೈಡ್ ಕರ್ನಾಟಕದಲ್ಲಿ ಕೂಡ ಹೆಚ್ಚಿರುವಂಥ ಕಾರಣ ಏನಾಗುತ್ತೆ, ಈ ಒಂದು ಕ್ಯಾಶ್ ಅಥವಾ ನಗದಿನ ಒಂದು ಬಳಕೆ ಏನಿದೆ ಬಳಕೆಯ ಪ್ರಮಾಣ ಹೆಚ್ಚಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ. ಸೊ ಇದಿಷ್ಟು ಏನಾಯಿತು ಯಾಕೆ ಕರ್ನಾಟಕದಲ್ಲಿ ಈ ಒಂದು ನಗದು ಹಿಂತೆಗೆತ ಹೆಚ್ಚಾಗಿದೆ ಅನ್ನುವಂಥದ್ದು. ಮತ್ತು ಹಾಗಾದರೆ ಇದರ ಇಂಟರ್ಪ್ರಿಟೇಷನ್ ಏನು ಅನ್ನುವಂಥದ್ದು, ಅಂದರೆ ಯಾವ ರೀತಿಯಾಗಿ ಇದು ಇದರ ಒಂದು ಅರ್ಥ ಏನು ಅಂತ ನೋಡಿದ್ರೆ, ಒಂದು ಕಡೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೈಮೆನ್ಷನನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಇಲ್ಲಿ ಲಾಸ್ಟ್ ಮೈಲ್ ಆಕ್ಸೆಸ್ ಟು ಬ್ಯಾಂಕಿಂಗ್ ಸರ್ವಿಸ್ ಇದೆ ಅನ್ನುವಂಥದ್ದು, ನಗದನ್ನು ಅವರು ವಿಡ್ರಾ ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಲಾಸ್ಟ್ ಮೈಲ್ವರೆಗೂ ಅವ್ರಿಗೆ ಬ್ಯಾಂಕ್ ಆಕ್ಸೆಸ್ ಇದೆ ಅಂತಾರೆ, ಬ್ಯಾಂಕಿಂಗ್ ಸರ್ವಿಸಸ್ ಕರ್ನಾಟಕದಲ್ಲಿ ಚೆನ್ನಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತದನಂತರ ಏನು ಅಂತಂದರೆ ATM ಬಂದು ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್. ಸೊ ATMಗಳು ಎಲ್ಲ ಕಡೆ ಇದೆ, ಅಂದರೆ ATMಿಂದ ನಗದು ಹಿಂತೆಗೆತ ಮಾಡ್ತಾ ಇದ್ದಾರೆ ಅಂತಂದರೆ ATMಗಳು ಎಲ್ಲ ಕಡೆ ಇದೆ ಅನ್ನುವಂಥದ್ದು. ಅಂದರೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್, ಬ್ಯಾಂಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅನ್ನೋದರ ಕುರಿತಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ತದನಂತರ
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಿದೆ ಅದರ ಕ್ಯಾಶ್ ಔಟ್ ಮೆಕ್ಯಾನಿಸಮ್ಗೆ ಇದು ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ಮಾಡ್ತಾ ಇದೆ, ಎಲ್ಲ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಹಾಕ್ತಾ ಇರೋದು. ಆ ಹಣವನ್ನು ನಾವು ವಿಡ್ರಾ ಮಾಡ್ಕೊಳ್ಳೋದು. ಸೊ ಅದರಿಂದ ಏನು ಗೊತ್ತಾಗ್ತಾ ಇದೆ, DBT ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು. ತದನಂತರ ಫಾರ್ಮಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಜನರ ನಂಬಿಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇನ್ಫಾರ್ಮಲ್ ಮನಿ ಲೆಂಡರ್ಸ್ ಹತ್ರ ಹೋಗೋದಿಲ್ಲ, ಅದು ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಬಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ನೋಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಒಂದು ನಗದಲ್ಲೇನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ ಕ್ಯಾಶ್ ಎಕಾನಮಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ, ಮತ್ತಷ್ಟು ಬಲವಾಗ್ತಾ ಇದೆ ಅಂತ ಆಗುತ್ತೆ. ಬಟ್ ಭಾರತದ ಮುಖ್ಯ ಏಮ್ ಏನು ಅಥವಾ ಕರ್ನಾಟಕದ ಮುಖ್ಯ ಏಮ್ ಏನು ಅಂತಂದರೆ ನಾವು ಡಿಜಿಟಲೈಸೇಷನ್ ಮಾಡಬೇಕು, ಎಲ್ಲನೂ ನಾವು ಡಿಜಿಟಲೀಕರಣ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಬಟ್ ಈ ರೀತಿಯಾಗಿ ಆದಾಗ ಏನಾಗುತ್ತೆ, ಕ್ಯಾಶ್ ಎಕಾನಮಿ ಸ್ಟ್ರಾಂಗ್ ಆಗ್ತಿದೆ, ಡಿಜಿಟಲ್ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ಗಳೇನಿದೆ ಇದು ಸಂಪೂರ್ಣವಾಗಿಲ್ಲ. ಇನ್ನು ಕರ್ನಾಟಕದಲ್ಲಿ ಅದರ ಬೆಳವಣಿಗೆ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಲಿಟರಸಿ ಇರ್ಬೋದು, ಇದೆಲ್ಲನೂ ಡಿಜಿಟಲ್ ಲಿಟರಸಿ ಇರ್ಬೋದು, ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡೋದು, ಇದೆಲ್ಲ ಬೇಕಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಸರ್ಕಾರ ಈಗ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಿದರೆ, ಮೊದಲಿಗೆ ಡಿಜಿಟಲ್ ಲಿಟರಸಿ ಕ್ಯಾಂಪೇನ್ಗಳನ್ನು ಮಾಡಬೇಕು. ಮೊದಲಿಗೆ ಕ್ಯಾಂಪೇನ್ಗಳು ಅಂದರೆ ಯಾವ ರೀತಿಯಾಗಿ ನಾವು ಈ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಡಿಜಿಟಲ್ ಲಿಟ್ರಸಿ ಕ್ಯಾಂಪೇನ್ಗಳನ್ನು ನಡೆಸಬೇಕು. ತದನಂತರ ಏನು ಡಿಜಿಟಲ್ ಡಿವೈಡ್ ಇದೆ ಅಂದರೆ ರೂರಲ್ ಏರಿಯಾಗಳಲ್ಲಿ ಬೇಕಾಗಿರುವಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನು ಒದಗಿಸಬೇಕು ಅನ್ನುವಂಥದ್ದು. ತದನಂತರ ಈ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಿದ್ರೆ ಅಂದರೆ ನಗದನ್ನು ಕಡಿಮೆ ಬಳಸಿ ಆನ್ಲೈನಲ್ಲಿ ಪೇಮೆಂಟ್ಸ್ಗಳನ್ನು ಮಾಡಿದ್ರೆ ಅವ್ರಿಗೆ ಏನಾದ್ರು ಇನ್ಸೆಂಟಿವ್ಸ್ಗಳನ್ನು ಕೊಡುವಂಥದ್ದನ್ನು ಮಾಡೋದು. ತದನಂತರ UPI ಎಕೋಸಿಸ್ಟಮನ್ನು ಮತ್ತಷ್ಟು ಬಲಪಡಿಸೋದಿರ್ಬೋದು. ಈ ರೀತಿಯಾಗಿ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೋಬೇಕಾಗುತ್ತೆ. ಆಗ ಏನು ಡಿಜಿಟಲೈಸೇಷನ್ ಅಥವಾ ಡಿಜಿಟಲೀಕರಣದ ಒಂದು ಧ್ಯೇಯ ಇದೆ ಅದನ್ನು ತಲುಪೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಬರಿಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ರಾಜ್ಯದಲ್ಲಿ ದೆಹಲಿ ಮಾದರಿ ಅನುಷ್ಠಾನ. ಏನಾಗಿದೆ ಅಂದರೆ, ಡೆಲ್ಲಿಯಲ್ಲಿ ಈ ಒಂದು ಫಿಸಿಕಲಿ ಡಿಸೇಬಲ್ಡ್ ಜನರು ಏನಿರ್ತಾರೆ ಅವರಿಗೆ ತಿಂಗಳಿಗೆ 6,000 ಸಹಾಯಧನವನ್ನು ಅಥವಾ ಗೌರವಧನವನ್ನು ಡೆಲ್ಲಿ ಸರ್ಕಾರ ನೀಡ್ತಾ ಇದೆ. ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನೀಡಬೇಕು ಅನ್ನುವಂಥದ್ದು ದಿವ್ಯಾಂಗ ಸಂಘಟನೆಗಳ ಆಗ್ರಹ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಯಾವ ಮಾಡೆಲಿಂದ ನಾವು ಇಲ್ಲಿ ಅನುಸರಿಸಬೇಕು ಅಂತ ಅನ್ಕೋತಾ ಇದ್ದೀವಿ ಅಂದರೆ ಡೆಲ್ಲಿ ಮಾಡೆಲಲ್ಲಿ ನಾವು ಅದೇ ರೀತಿಯಾಗಿ ಇಲ್ಲಿ ಮಾಡಬೇಕು ಅನ್ಕೋತಾ ಇರೋದು. ಎಷ್ಟು ಕೊಡ್ತಾರೆ ಡೆಲ್ಲಿಯಲ್ಲಿ 6,000 ಗೌರವಧನವನ್ನು ನೀಡ್ತಾ ಇದ್ದಾರೆ ಅನ್ನೋದು. ಈಗ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಏನು ಬೇಕು ಅಂತಂದರೆ ಇದಿಷ್ಟೇ ಬೇಕಾಗಂದ್ರೆ, ಡೆಲ್ಲಿ ಮಾದರಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ. ಎಷ್ಟು ಕೊಡ್ತಾ ಇದ್ದಾರೆ? 6,000 ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟೀಸ್ ಅಂದರೆ ಸುಮಾರು 40% ಇಲ್ಲಾಂದರೆ ಅದಕ್ಕಿಂತ ಹೆಚ್ಚಿನದಾಗಿ ಡಿಸೇಬಿಲಿಟೀಸ್ ಇದ್ದರೆ, ಅಂಗವೈಕಲ್ಯತೆ ಇದ್ದರೆ ಆಗ ಮಾತ್ರನೇ ಈ ಒಂದು ಇನ್ಸೆಂಟಿವ್ಸ್ಗೆ ಅವರು ಎಲಿಜಿಬಲ್ ಆಗಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಇಟ್ ಈಸ್ ಅನ್ ಇನ್ಕಮ್ ಸಪೋರ್ಟ್, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಅಲ್ಲ. ಅಂದರೆ ನಿಮಗೆ ಅವ್ರಿಗೆ ಇದಿರಲಿ, ಕೆಲಸ ಇರಲಿ ಇಲ್ಲದೆ ಇರಲಿ, ಸ್ಟಿಲ್ ಅವ್ರಿಗೆ 6,000 ಕೊಡೋದು. ಸೊ ಇಟ್ ಈಸ್ ಅನ್ ಇನ್ಕಮ್ ಸಪೋರ್ಟ್ ಅಷ್ಟೇನೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ತದನಂತರ ಇದಕ್ಕೆ ಫಂಡ್ ಯಾವ ರೀತಿಯಾಗಿ ಬರ್ತಾ ಇದೆ, ಡೆಲ್ಲಿ ಸರ್ಕಾರ ಮಾಡ್ತಾ ಇರುವಂಥ ಈ ಒಂದು ಸ್ಕೀಮ್ ಏನಿದೆ ಇದಕ್ಕೆ ಎಲ್ಲಿಂದ ಬರ್ತದೆ, ಈ ಯೋಜನೆಗೆ ಹಣ ಎಲ್ಲಿಂದ ಬರುತ್ತೆ ಅಂತಾರೆ, ಒಂದು ಸ್ಟೇಟ್ ಬಜೆಟಿಂದನೇ ಬರ್ತಾ ಇರುವಂಥದ್ದು. ಸ್ಟೇಟ್ ಬಜೆಟ್ ಕಂಪ್ಲೀಟಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಮತ್ತು ಆಲ್ಸೋ ಇದು ಬಂದು DBT ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಆ್ಯಂಡ್ ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಟ್ರಾನ್ಸ್ಫರ್ಗಳು ನಡೆಯುತ್ತೆ ಪ್ರತಿ ತಿಂಗಳು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ಡೆಲ್ಲಿಯಲ್ಲಿ ಯಾವ ರೀತಿಯಾದ ಮಾಡೆಲನ್ನು ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿಯಾದ ಮಾಡೆಲನ್ನು ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ದಿವ್ಯಾಂಗ ಸಂಘಟನೆಗಳ ಆಗ್ರಹ ಆಗಿದೆ ಅನ್ನೋದು ನಾವು ಈಗಾಗಲೇ ನೋಡಿದ್ದೀವಿ. ಓಕೆನಾ. ಮತ್ತು ಯಾಕೆ ಇನ್ನು ಇದು ಪ್ರಿಲಿಮ್ಸ್ ಆಯಿತು ಅಂದರೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಈ ರೀತಿಯಾದ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಗೌರವಧನ ಯಾಕೆ ಕೊಡಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಕುರಿತಾಗಿ ಕೂಡ ನಾವು ನೋಡೋಣ. ಸೊ ಮೊದಲಿಗೆ ಏನು ಅಂತಂದರೆ, ಇದರ ಒಂದು ಸಿಗ್ನಿಫಿಕೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದು ಬೇಕಾಗುತ್ತೆ. ಅಂದರೆ ಕ್ಯಾಶ್ ಇನ್ಸೆಂಟಿವ್ ಸ್ಕೀಮ್ ಏನಿದೆ ಇದು ಯಾಕೆ ಬೇಕು ಅನ್ನುವಂಥದ್ದು. ಒಂದೇನು ಅಂತಾರೆ, ಒಂದು ಕಡೆ ಸೋಷಿಯಲ್ ಜಸ್ಟಿಸನ್ನು ನಾವು ಒದಗಿಸ್ಬೋದು ಮತ್ತು ಇನ್ಕ್ಲೂಸಿವ್ ಗವರ್ನೆನ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ಮಲ್ಟಿ ಡೈಮೆನ್ಷನಲ್ ವಲ್ನರಬಿಲಿಟಿ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್, ಅವರಿಗೆ ಇರುವಂಥ ಒಂದು ಮಲ್ಟಿ ಡೈಮೆನ್ಷನಲ್ ವಲ್ನರಬಿಲಿಟಿಯನ್ನು ಇದು ಅಡ್ರೆಸ್ ಮಾಡ್ಬೋದು ಅನ್ನುವಂಥದ್ದು. ಹಾಗೆ ಅವರ ಒಂದು ಕುಟುಂಬದ ಮೇಲೆ ಇರ್ಬೋದು, ಇಲ್ಲ ಬೇರೆ ಒಂದು ಚಾರಿಟಿ ವರ್ಕ್ಗಳು ಏನಿರ್ತವೆ ಅವುಗಳ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಯಾಕೆಂದರೆ ಅವ್ರಿಗೆ ತಿಂಗಳಿಗೆ 6,000 ಬರ್ತಾ ಇದೆ ಅಂತಂದರೆ ಅವರು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತಾರೆ. 6,000 ಯಾವ ಒಂದು ಇದಕ್ಕೂ ಸಾಲದಿಲ್ಲ. ಇವಾಗಿರುವಂಥ ಒಂದು ಸೊಸೈಟಿಯನ್ನು ನಾವು ನೋಡಿದ್ರೆ, ಇವಾಗಿರುವಂಥ ಒಂದು ಇಕಾನಮಿಯನ್ನು ನೋಡಿದ್ರೆ 6,000 ಎಲ್ಲಿಗೂ ಸಾಲದಿಲ್ಲ.
ಬಟ್ ಸ್ಟಿಲ್ ಅವರ ಫ್ಯಾಮಿಲಿ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದಕ್ಕೆ ಬದಲು ಸ್ವಲ್ಪ ಇವರ ಹತ್ರ ಹಣ ಕೂಡ ಇರುತ್ತೆ. ಈ ಒಂದು ಯಾಕೆ ಈ ಒಂದು ಇನಿಷಿಯೇಟಿವ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ತದನಂತರ ಏನಕ್ಕೆ ಅಂತಂದರೆ, ಒಂದು ಅವರಿಗೆ ಎಂಪ್ಲಾಯ್ಮೆಂಟ್ಗಳು ಸಿಗ್ತಾ ಇಲ್ಲ ಸರಿಯಾಗಿ ಅವರಿಗೆ ಉದ್ಯೋಗಗಳು ಸಿಗದೇ ಇರುವಂಥ ಕಾರಣ ಇರ್ಬೋದು, ಇಲ್ಲ ಅಂತಂದರೆ ಹೆಲ್ತ್ ಕಾಸ್ಟ್ಗಳು ಹೆಚ್ಚಾಗ್ತವೆ, ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗ್ತಾ ಇದೆ, ಮತ್ತು ಮೊಬಿಲಿಟಿಯ ಒಂದು ಸಮಸ್ಯೆ, ಅಂದರೆ ಸರಿಯಾಗಿ ಅವರು ಓಡಾಡೋದಕ್ಕೆ ಇರ್ಬೋದು, ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಸರ್ಕಾರ ನೀಡದೇ ಇರೋದಿರ್ಬೋದು, ತದನಂತರ ಸಾಮಾಜಿಕ ಅಡೆತಡೆಗಳಿರ್ಬೋದು, ಸೋಷಿಯಲ್ ಸ್ಟಿಗ್ಮಾ ಇರ್ಬೋದು, ಇಲ್ಲ ಶಿಕ್ಷಣದಲ್ಲಿ ಇರುವಂತಹ ಅಸಮಾನತೆ, ಇವೆಲ್ಲದನ್ನು ಕೂಡ ಈ ಒಂದು ಏನು ಕ್ಯಾಶ್ ಇನ್ಸೆಂಟಿವ್ಸ್ ಇದೆ ಇದಕ್ಕೆ ಒಂದು ಮುಖ್ಯ ರೀಸನ್ ಅಂತ ಹೇಳ್ಬೋದು. ಇದನ್ನು ಕೊಡಬೇಕು ಅನ್ನೋದಕ್ಕೆ ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬೋದಾಗುತ್ತೆ. ಅಂದರೆ ಏನಾಗುತ್ತೆ ಅಂದರೆ, ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಅವ್ರು ಫೇಸ್ ಮಾಡ್ತಾ ಇದ್ದಾರೆ ಅಂದಾಗ ಅವರ ಒಂದು ಇಂಡಿಪೆಂಡೆನ್ಸಿ ಇರೋದಿಲ್ಲ, ಅವ್ರಿಗೆ ಪ್ರತಿಯೊಂದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಸಹಾಯಧನ ಅಥವಾ ಗೌರವ ಧನ ಏನಿದೆ ಇದು ಒಂದು ಸೇಫ್ಟಿ ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅವರಿಗೆ ಒಂದು ಸೇಫ್ಟಿ ನೆಟ್ ಆಗಿರುತ್ತೆ ಅನ್ನೋದರ ಒಂದು ಅಂಶ ಆಗಿದೆ. ಸೊ ಇಷ್ಟು ನಮಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು, ಮತ್ತು ಅವರು ಅನುಭವಿಸ್ತಾ ಇರುವಂಥ ಪ್ರಾಬ್ಲಮ್ಸ್ಗಳೇನು, ಮತ್ತು ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದಾಯಿತು. ಬಟ್ ಇಲ್ಲಿ ಇಂಪ್ಲಿಮೆಂಟೇಷನ್ ಚಾಲೆಂಜಸ್ ಕೂಡ ಬರುತ್ತೆ, ಚಾಲೆಂಜಸ್ ಕೂಡ ಬೇಕಾಗುತ್ತೆ ನಮ್ಗೆ. ಯಾಕೆ ಅಂತಂದರೆ ಈಗ ಐಡೆಂಟಿಫಿಕೇಷನ್ ಎರರ್ ಆಗ್ಬೋದು, ಇಲ್ಲ ಅಂತಂದರೆ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಎರರ್ ಆಗ್ಬೋದು. ಅಂದರೆ ಈಗ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಇಲ್ಲ ಅಂದರೆ ಅವ್ರಿಗೆ ಈಗ ಅಲ್ಲಿ ಏನು ಹೇಳಿದ್ದಾರೆ, ರೂಲ್ಸ್ ಹೇಳಿರೋದು 40%ಗೂ ಮೇಲೆ ಇರಬೇಕು ಅಂತ. ಈಗ 40%ಗೂ ಕೆಳಗಿರೋರನ್ನ ಅಲ್ಲಿ ಆ್ಯಡ್ ಮಾಡಿಬಿಡ್ಬೋದು, ಇಲ್ಲ ಅಂತಂದರೆ 40%ಗೂ ಮೇಲಿದ್ದು ಅವ್ರ ಹತ್ರ ಸರಿಯಾಗಿ ಡಾಕ್ಯುಮೆಂಟೇಷನ್ ಇಲ್ಲ ಅಂತಂದರೆ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡುವಂಥದ್ದು. ಈ ರೀತಿಯಾದ ಪ್ರಾಬ್ಲಮ್ಸ್ಗಳಾಗುತ್ತೆ, ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ರಿಸ್ಕ್ಸ್ ಆಗುತ್ತೆ. ಮತ್ತು ಇವ್ರನ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದು ಅನ್ನೋದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಾಜ್ಯಗಳ ಒಂದು ಬಜೆಟಿಂದ ಇದಕ್ಕೆ ಏನೋ ಹಣ ಬರ್ತಾ ಇದ್ದು, ಅದರ ಫಂಡಿಂಗ್ ಎಲ್ಲಿಂದ ಬರುತ್ತೆ, ಇದರ ವೆಚ್ಚ ಯಾರು ಕವರ್ ಮಾಡ್ತಾ ಇದ್ದು, ಸ್ಟೇಟ್ ಬಜೆಟ್ಗಳು ಕವರ್ ಮಾಡ್ತಾ ಇದ್ದು. ರಾಜ್ಯಗಳ ಮೇಲೆ ಈಗಾಗಲೇ ಹೆಚ್ಚಿನದಾದ ಒಂದು ಹೊರೆ ಇದೆ ವಿತ್ ರೆಸ್ಪೆಕ್ಟ್ ಟು ಏನಂತೀವಿ ಫಿಸ್ಕಲ್ ಎಕ್ಸ್ಪೆನ್ಸಸ್ಸನ್ನು ನಾವು ನೋಡಿದ್ರೆ ರಾಜ್ಯಗಳ ಮೇಲೆ ಈಗಾಗಲೇ ಹೆಚ್ಚಿನ ಹೊರೆ ಇದೆ. ಅದರ ಜೊತೆಗೆ ಈ ರೀತಿಯಾದ ಎಕ್ಸ್ಟ್ರಾ ಒಂದು ಸ್ಕೀಮ್ಗಳನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಮತ್ತಷ್ಟು ಫಿಸ್ಕಲ್ ಡೆಫಿಸಿಟ್ ಹೆಚ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಆ ಫಿಸ್ಕಲ್ ಡೆಫಿಸಿಟನ್ನು ಯಾವ ರೀತಿಯಾಗಿ ಕವರ್ ಮಾಡಬೇಕು ಅನ್ನೋದರ ಕುರಿತಾಗಿ ಸರಿಯಾಗಿ ಇನ್ಫಾರ್ಮೇಷನ್ ಕೂಡ ಇಲ್ಲ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಮೂರನೇದಾಗಿ ನೋಡಿದಾಗ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ಗಳು ಸರಿಯಾಗಿಲ್ಲ. ಅಂದರೆ ಈಗ ಒಂದು ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಕೊಟ್ಟು ಅದು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅಂತಂದಾಗ ಅಲ್ಲಿ ಫಾಲೋ ಅಪ್ ಮಾಡೋದಿರ್ಬೋದು, ಆ ಒಂದು ಪ್ರಾಬ್ಲಮ್ಸ್ಗಳು ಹೆಚ್ಚಿದೆ. ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಇಶ್ಯೂಸ್ಗಳು ಕೂಡ ಇಲ್ಲಿ ಇದೆ. ಸೊ ಇವುಗಳನ್ನೆಲ್ಲ ನಾವು ಮೊದಲಿಗೆ ಸರಿ ಮಾಡಬೇಕು. ಓನ್ಲಿ ದೆನ್ ಈ ಒಂದು ಏನು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಬೇಕು ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಇಲ್ಲಿ ಏನದು ಪೂರ್ಣಗೊಳಿಸ್ಬೋದು. ಮೊದಲಿಗೆ ಈ ಒಂದು ಚಾಲೆಂಜಸ್ಗಳನ್ನು ಅಡ್ರೆಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 24 ಗಂಟೆಗಳ ಕಾಲ ಕುಮಾರವ್ಯಾಸ ಭಾರತದ ಪದ್ಯ ವಾಚಿಸಿ ದಾಖಲೆ ಏಷ್ಯನ್ ರೆಕಾರ್ಡ್ಸ್ ಬುಕ್ಗೆ ಶಿವಮೊಗ್ಗದ ಪ್ರಸಾದ್. ಸೊ ಇಲ್ಲಿ ನಮಗೆ ಯಾರು ಈ ಒಂದು ದಾಖಲೆಯನ್ನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಇದರ ಬಗ್ಗೆ, ಇನ್ನೊಂದು ಕುಮಾರವ್ಯಾಸ ಭಾರತ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಶಿವಮೊಗ್ಗದ ಹೊಸಹಳ್ಳಿಯ ಪ್ರಸಾದ್ ಭಾರದ್ವಾಜ್ ಅವರು ಸುಮಾರು 24 ಗಂಟೆಗಳ ಕಾಲ ಕುಮಾರವ್ಯಾಸ ಭಾರತದ 10 ಪರ್ವಗಳಿಂದ ಸುಮಾರು 1300 ಪದ್ಯಗಳನ್ನು ವಾಚಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಇವರ ಹೆಸರು ಸೇರ್ಪಡೆಯಾಗಿದೆ, ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಎರಡಕ್ಕೂ ಕೂಡ ಇವರ ಹೆಸರು ಸೇರ್ಪಡೆಯಾಗಿದೆ ಅನ್ನುವಂಥದ್ದು. ಸೊ ಇದು ಇಶ್ಯೂ ಆಯಿತು. ಈಗ ನಮಗೇನು ಬೇಕು ಅಂತಂದರೆ, ಮೊದಲಿಗೆ ಇದು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ಬೇಕು, ತದನಂತರ ಕುಮಾರವ್ಯಾಸ ಭಾರತದ ಬಗ್ಗೆ ನಮಗೆ ಬೇಕಾಗುತ್ತೆ. ಸೊ ಅದರ ಬಗ್ಗೆ ನಾವು ಈಗ ನೋಡೋಣ. ಮೊದಲಿಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ನಾವು ನೋಡೋಣ. ಈ ಒಂದು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಇದು ಸ್ಥಾಪನೆ ಆಗಿರೋದು 2008ರಲ್ಲಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಏಷ್ಯಾ ಮಟ್ಟದ ದಾಖಲೆಗಳನ್ನು ದಾಖಲಿಸುವಂತಹ ಸಂಸ್ಥೆಯಾಗಿದೆ. ಅಂದರೆ ಏಷ್ಯಾ ಮಟ್ಟದಲ್ಲಿ ಏನೇ ದಾಖಲೆಗಳಾದರೂ ಈ ಒಂದು ಸಂಸ್ಥೆ ದಾಖಲಿಸ್ಕೊಳ್ಳುತ್ತೆ. ಓಕೆನಾ. ಇದು ಮುಖ್ಯ ಉದ್ದೇಶ ಏನು, ಎಲ್ಲ ಒಂದು ವಿಶಿಷ್ಟ ಸಾಧನೆಗಳಿರ್ಬೋದು, ಅಪರೂಪದ ಕಾರ್ಯಗಳಿಗೆ ಮಾನ್ಯತೆಯನ್ನು ನೀಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ ಅನ್ನುವಂಥದ್ದು. ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಭಾರತದಲ್ಲಿ ಎಲ್ಲಿ ಅಂತಲೇ ನೋಯ್ಡಾ, ಉತ್ತರ ಪ್ರದೇಶದಲ್ಲಿರುವಂಥ ನೋಯ್ಡಾದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಆ್ಯಂಡ್ ಕವರ್ ಏನೇನು ಎಂಟೈರ್ ಏಷ್ಯನ್ ಕಂಟ್ರೀಸ್ ಏನೇನಿದೆ ಎಲ್ಲ ಕಂಟ್ರೀಸನ್ನು ಕೂಡ ಇದು ಕವರ್ ಮಾಡುತ್ತೆ.
ಆ್ಯಂಡ್ ಕಾರ್ಯವ್ಯಾಪ್ತಿ ಎಲ್ಲೆಲ್ಲಿ ಬರುತ್ತೆ ಅಂತಂದರೆ ಒಂದು ಶಿಕ್ಷಣ ಇರ್ಬೋದು, ಕ್ರೀಡೆ ಇರ್ಬೋದು, ಸಂಸ್ಕೃತಿ, ವಿಜ್ಞಾನ, ಸಮಾಜ ಸೇವೆ, ಪರಿಸರ, ಉದ್ಯಮ, ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳನ್ನು ಇದು ಕವರ್ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ದಾಖಲೆಗೆ ಇದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು, ತದನಂತರ ಅದರ ಪರಿಶೀಲನೆಯನ್ನು ಮಾಡ್ತಾರೆ, ತದನಂತರ ದೃಢೀಕರಣ ಕೊಟ್ಟು ಅದಾದಮೇಲೆ ಪ್ರಮಾಣ ಪತ್ರ ಅಥವಾ ಮಾನ್ಯತೆಯನ್ನು ನೀಡುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಟ್ ಈಸ್ ಅ ಪ್ರೈವೇಟ್ ಆರ್ಗನೈಸೇಷನ್, ಯಾವುದೇ ಒಂದು ಸರ್ಕಾರದ ಆರ್ಗನೈಸೇಷನ್ ಅಲ್ಲ, ಇದೊಂದು ಖಾಸಗಿ ಸಂಸ್ಥೆ ಆಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ಬೇಕಾಗಿರುವಂಥದ್ದು. ಈಗ ನೆಕ್ಸ್ಟ್ ನಮಗೆ ಏನು ಬೇಕು ಅಂದರೆ ಕುಮಾರವ್ಯಾಸ ಭಾರತದ ಬಗ್ಗೆ ನಾವು ನೋಡಬೇಕಾಗತ್ತೆ. ಕುಮಾರವ್ಯಾಸ ಭಾರತ ಅಂತ ಬಂದಾಗ ಇದರ ಇನ್ನೊಂದು ಹೆಸರು ಬಂದು ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂಥದ್ದು ಇದರ ಮತ್ತೊಂದು ಹೆಸರು. ಇದರ ಲೇಖಕ ಬಂದು ಕುಮಾರವ್ಯಾಸ, ನಮಗೆಲ್ಲ ಗೊತ್ತಿರೋ ಹಾಗೇನೆ, ಅಥವಾ ಇನ್ನೊಂದು ಹೆಸರು ಬಂದು ಗದುಗಿನ ನಾರಾಯಣಪ್ಪ ಅನ್ನುವಂಥದ್ದು. ಸೊ ಒಂದು ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ. ಕುಮಾರವ್ಯಾಸ ಭಾರತವನ್ನು ನಾವು ಕರ್ನಾಟ ಭಾರತ ಕಥಾಮಂಜರಿ ಅಂತ ಕೂಡ ಕರಿತೀವಿ. ಕುಮಾರವ್ಯಾಸ ಬಂದು 15ನೇ ಶತಮಾನದ ಕವಿಯಾಗಿದ್ದಾನೆ, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಬೇಕು ಅಂದರೆ ಕುಮಾರವ್ಯಾಸ ಭಾರತ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಇದೆ ಅಂದರೆ ನಡುಕಾಲೀನ ಕನ್ನಡ ಅಥವಾ ಮಧ್ಯಕಾಲೀನ ಕನ್ನಡ ಅಂತ ನಾವು ಕರಿತೀವಿ, ಆ ಒಂದು ಕನ್ನಡದಲ್ಲಿ ಇದೆ ಈ ಒಂದು ಕುಮಾರವ್ಯಾಸ ಭಾರತ. ಈ ಒಂದು ಕೃತಿ ರಚನೆಯಾದ ಕಾಲದಲ್ಲಿ ಇದ್ದಂತಹ ರಾಜಮನೆತನ ಯಾವುದು ಅಂತಂದರೆ ವಿಜಯನಗರ ಸಾಮ್ರಾಜ್ಯ. ಸೊ ಆಗ ನಡೀತಾ ಇದ್ದಿದ್ದ ಕಾಲ 15ನೇ ಶತಮಾನ ಅಂತಾರೆ ವಿಜಯನಗರ ಸಾಮ್ರಾಜ್ಯ ಆಡಳಿತ ನಡೆಸ್ತಾ ಇದ್ದಿದ್ದು. ಆ್ಯಂಡ್ ಇದನ್ನು ಒಂದು ಮಹಾಕಾವ್ಯ ಅಂತ ಕೂಡ ನಾವು ಕರಿಬೋದಾಗತ್ತೆ. ಇದರ ಮುಖ್ಯ ವಸ್ತು ಬಂದು ಮಹಾಭಾರತ ವ್ಯಾಸರ ಮಹಾಭಾರತ ಏನಿದೆ ಅದರ ಕನ್ನಡದ ರೂಪಾಂತರ ಅಂತ ನಾವು ಹೇಳ್ಬೋದಾಗತ್ತೆ. ಅಂದರೆ ಮಹಾಭಾರತದ ಕಥೆಯನ್ನು ಕನ್ನಡದಲ್ಲಿ ಇಲ್ಲಿ ವರ್ಣನೆ ಮಾಡಿರುವಂಥದ್ದು. ಮತ್ತು ಮಹಾಭಾರತದ ಕಥೆ ಅಂದ ತಕ್ಷಣ ಕಂಪ್ಲೀಟ್ ಆಗಿ ಮಹಾಭಾರತವನ್ನು ಇಲ್ಲಿ ಹೇಳಿಲ್ಲ ಅವನು, ಕೇವಲ ಭೀಷ್ಮ ಪರ್ವದವರೆಗೆ ಏನೇನು ಬರುತ್ತೆ ಅಲ್ಲಿವರೆಗೂ ಮಾತ್ರನೇ ಅವನು ಇಲ್ಲಿ ಮಾತಾಡಿರುವಂಥದ್ದು. ಎಲ್ಲಿ? ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ. ಇದನ್ನ ಆಕ್ಚುಲ್ ಆಗಿ ಗದುಗಿನ ಭಾರತ ಅಂತ ಕೂಡ ಕರೀತಾರೆ, ಕರ್ನಾಟ ಭಾರತ ಕಥಾಮಂಜರಿ ಅಂತ ಕೂಡ ಇಲ್ಲಿ ಕರೀತಾರೆ. ಇದನ್ನ ಬರ್ದಿರುವಂಥದ್ದು ಭಾಮಿನಿ ಷಟ್ಪದಿಯಲ್ಲಿ, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಅಂತಂದ್ರೆ ಇದರಲ್ಲಿ ಯಾವ ಒಂದು ರಸ, ಭಕ್ತಿ ಮತ್ತೆ ವೀರರಸ ಎರಡರ ಒಂದು ಸಂಯೋಜನೆಯಾಗಿ ಇದನ್ನ ನಾವು ನೋಡ್ಬೋದಾಗುತ್ತೆ, ಅದು ಕೂಡ ನಮಗೆ ಇಂಪಾರ್ಟೆಂಟ್. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಶನ್. ಒಂದು ನಮಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ಬೇಕು, ಇನ್ನೊಂದು ಕುಮಾರವ್ಯಾಸ ಭಾರತ ಬಗ್ಗೆ ಬೇಕು. ಸೊ ಎರಡನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಈಗ ಮುಂದಿನ ಒಂದು ಆರ್ಟಿಕಲ್ ಅನ್ನು ನೋಡೋಣ. ಚಲನಚಿತ್ರೋತ್ಸವಕ್ಕೆ ಸಿಎಂ ಚಾಲನೆ, 65 ದೇಶದ 225 ಸಿನಿಮಾ ಪ್ರದರ್ಶನ, ಇಂದಿನಿಂದ ಅಂತಾರಾಷ್ಟ್ರೀಯ ಚಿತ್ರೋತ್ಸವ. ಸೊ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಈ ವರ್ಷ 29 ಜನವರಿ ಅಂದರೆ ಇಂದಿನಿಂದ 6ನೇ ಫೆಬ್ರವರಿವರೆಗೂ ಈ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ. ಸೊ ಇಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಯಾರು ಆರ್ಗನೈಸ್ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಏನು ಇದರ ಮುಖ್ಯ ಉದ್ದೇಶ, ಇವು ನಮಗೆ ಬೇಕಾಗಿರುವಂಥದ್ದು. ಸೊ ಮೊದಲಿಗೆ ನಾವು ನೋಡಿದಾಗ ಈಗಾಗಲೇ ಹೇಳಿರೋ ಥರ ಬೆಂಗಳೂರು ಇದೆ, ಹೆಸರೇನೇ ಹೇಳ್ತದೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ. ಸೊ ಬೆಂಗಳೂರಿನಲ್ಲಿ ಇದು ನಡೆಯುವಂಥದ್ದು. ಯಾರಿದನ್ನು ಆರ್ಗನೈಸ್ ಮಾಡೋದು ಯಾರು ಅಂತಂದರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಥವಾ ಚಲನಚಿತ್ರ ಮಂಡಳಿ ಏನಿದೆ ಇದು ಇದನ್ನು ಆರ್ಗನೈಸ್ ಮಾಡುತ್ತೆ. ಕರ್ನಾಟಕ ಚಲನಚಿತ್ರ ಮಂಡಳಿ ಇದನ್ನೇ ಆರ್ಗನೈಸ್ ಮಾಡುವಂಥದ್ದು. ಮತ್ತು ಇದು ಈಗಾಗಲೇ ಹೇಳಿರ್ತಾರೆ ಪ್ರತಿ ವರ್ಷ ನಡೆಯುವಂಥ ಒಂದು ಇವೆಂಟ್ ಆಗಿರುತ್ತೆ. ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಪ್ರದರ್ಶಿಸ್ತಾರೆ. ಆ್ಯಂಡ್ ಈ ವರ್ಷ ಬಂದು 17ನೇ ಎಡಿಷನ್ ಆಗಿದೆ. ಸುಮಾರು 275ಕ್ಕೂ ಹೆಚ್ಚು ಅಥವಾ 225 ಸಿನಿಮಾಗಳನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಈ ವರ್ಷದ ಥೀಮ್ ಬಂದು ವುಮೆನ್ ಆಸ್ ಶಿ ಈಸ್ ಅನ್ನುವಂಥದ್ದು ಈ ವರ್ಷದ ಥೀಮ್ ಆಗಿದೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಅಂಶ ನಮಗೆ ಏನು ಬೇಕು ಅಂದರೆ ಇದು 2008ರಿಂದ ಇದನ್ನು ನಾವು ನೋಡ್ಬೋದು. ಅಂದರೆ 2008ರಿಂದ ಆಲ್ಮೋಸ್ಟ್ 18 ಇಯರ್ಸಿಂದ ಬೆಂಗಳೂರಿನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ಮಾಡ್ಕೊಂಡು ಬರ್ತಾ ಇದೆ. ಒಂದು ಈಗಾಗಲೇ ಹೇಳಿರ್ತಾರೆ ಆರ್ಗನೈಸರ್ಸ್ ಯಾರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಏನಿದೆ ಇದು ಇದನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು. ಹಾಗೆಯೇ ಈ ಒಂದು ಚಲನಚಿತ್ರೋತ್ಸವದಲ್ಲಿ ಅಥವಾ ಚಿತ್ರೋತ್ಸವ ಏನು ನಡೆಯುತ್ತೆ ಇದರಲ್ಲಿ ಕೆಲವಷ್ಟು ಕ್ಯಾಟಗರಿಗಳನ್ನು ಮಾಡಿದ್ದಾರೆ, ಅಂದರೆ ಕೆಲವಷ್ಟು ವಿಭಾಗಗಳನ್ನು ಮಾಡಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಅಂತ ಇರ್ಬೋದು, ಇಂಡಿಯನ್ ಸಿನಿಮಾ ಸೆಕ್ಷನ್ ಅಂತಲೇ ಬೇರೆ, ಕನ್ನಡ ಸಿನಿಮಾ ಸೆಕ್ಷನ್ ಬೇರೆ, ವರ್ಲ್ಡ್ ಸಿನಿಮಾ ಬೇರೆ, ಮತ್ತು ರೆಟ್ರೋಸ್ಪೆಕ್ಟಿವ್ ಸೆಕ್ಷನ್ ಬೇರೆ, ಈ ರೀತಿಯಾಗಿ ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ಒಂದು ಏನು ಚಿತ್ರಗಳಿರ್ತವೆ ಅದನ್ನು ಪ್ರದರ್ಶಿಸ್ತಾರೆ. ಆ್ಯಂಡ್ ಆಲ್ಸೋ ಇವುಗಳಿಗೆ ಪ್ರಶಸ್ತಿಗಳು, ಗೌರವಗಳನ್ನು ಕೂಡ ಕೊಡ್ತಾರೆ. ಆಫ್ಟರ್ ಒಂದು 8 ಡೇಸ್ ಏನು ಈ ಒಂದು ಚಿತ್ರೋತ್ಸವ ನಡೆಯುತ್ತೆ ಇದಾದಮೇಲೆ ಕೆಲವಷ್ಟು ಪ್ರಶಸ್ತಿಗಳನ್ನು ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಅತ್ಯುತ್ತಮ ಚಿತ್ರ ಇರ್ಬೋದು, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ನಟ ನಟಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು, ಈ ರೀತಿಯಾಗಿ ಅವಾರ್ಡ್ಗಳನ್ನು ಕೂಡ ಇಲ್ಲಿ ಕೊಡ್ತಾರೆ.
ಹಾಗಾದರೆ ಇದು ಕರ್ನಾಟಕಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕು. ಇದಿಷ್ಟು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಆಯಿತು. ಈಗ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಲ್ವಾ, ಅದನ್ನು ಕೂಡ ಈಗ ಒಂದ್ಸತಿ ಚೆಕ್ ಮಾಡಿಬಿಡೋಣ. ಸೊ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಕೆ ಹೋದಾಗ, ಒಂದು ಕರ್ನಾಟಕಕ್ಕೆ ಈ ಒಂದು ಏನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಂದ ಯಾವ ರೀತಿಯಾದ ಒಂದು ಕೊಡುಗೆ ಸಿಕ್ಕಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲಿಗೆ ಏನು ಅಂತಂದರೆ, ಸಾಂಸ್ಕೃತಿಕ ರಾಜಧಾನಿಯಾಗಿ ಬೆಂಗಳೂರು, ಅಂದರೆ ಮೈಸೂರನ್ನು ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಬಟ್ ಈ ರೀತಿಯಾದ ಯಾವಾಗಲೂ IT ಸ್ಟಾರ್ಟಪ್ಪು ಇವುಗಳನ್ನೇ ನಾವು ಏನು ಬೆಂಗಳೂರು ಅಂದ ತಕ್ಷಣ ಏನು ಬರುತ್ತೆ ನಮ್ಮ ಮೈಂಡ್ಗೆ, IT ಸ್ಟಾರ್ಟಪ್ಪು ಇವುಗಳೇ ಬರ್ತಾ ಇರುತ್ತೆ. ಬಟ್ ಅದನ್ನು ಚೇಂಜ್ ಮಾಡಬೇಕು, ಆ ಒಂದು ದೃಷ್ಟಿಕೋನವನ್ನು ಚೇಂಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲನ್ನು ಆರ್ಗನೈಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬೆಂಗಳೂರಲ್ಲಿ ಸಂಸ್ಕೃತಿಗೂ ಕೂಡ ನಾವು ಆದ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ನಾವು ನೋಡಿದಾಗ ಕಲ್ಚರಲ್ ಡಿಪ್ಲೊಮಸಿ, ಇಂಡಿಯಾಸ್ ಕಲ್ಚರಲ್ ಔಟ್ರೀಚ್ ಅನ್ನು ಇಲ್ಲಿ ತೋರಿಸುತ್ತೆ. ಭಾರತದ ಅಷ್ಟೇ ಅಲ್ಲ, ಕರ್ನಾಟಕದ ಒಂದು ಕಲ್ಚರಲ್ ಔಟ್ರೀಚ್ ಅನ್ನು ಕೂಡ ತೋರಿಸುತ್ತೆ. ಯಾಕೆ ಅಂತಲೇ ಇಲ್ಲಿ ಬೇರೆ ಬೇರೆ ದೇಶಗಳು, ಲ್ಯಾಟಿನ್ ಅಮೇರಿಕಾ, ಯುರೋಪು, ಇಂಥ ಒಂದು ದೇಶಗಳಿಂದ ಕೂಡ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತೆ ಈ ಒಂದು ಫಿಲ್ಮ್ ಫೆಸ್ಟಿವಲಲ್ಲಿ. ಸೊ ಹಾಗಾಗಿ ಇಲ್ಲಿ ಕಲ್ಚರಲ್ ಔಟ್ರೀಚ್ ಬಗ್ಗೆ ಗೊತ್ತಾಗುತ್ತೆ. ಕಲ್ಚರಲ್ ಡೈಲಾಗ್ ಥ್ರೂ ಸಿನಿಮಾ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ತದನಂತರ ಏನು ಅಂತಂದರೆ, ಕನ್ನಡದ ಸಿನಿಮಾಗೆ ಜಾಗತಿಕ ವೇದಿಕೆ ದೊರೆಯುತ್ತೆ. ನಾನು ಹೇಳಿದೆ, ಕನ್ನಡ ಫೋಕಸ್ ಆಗೇನೆ ಕನ್ನಡ ಚಲನಚಿತ್ರಗಳೇನಿದೆ ಅದಕ್ಕೆ ಅಂತಲೇ ಒಂದು ಸೆಕ್ಷನನ್ನು, ಒಂದು ವಿಭಾಗವನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಕನ್ನಡ ಚಿತ್ರಗಳು ವಿಶ್ವ ಸಿನಿಮಾದ ಜೊತೆ ಸಂಪರ್ಕವನ್ನು ಹೊಂದೋದಕ್ಕೆ ಸಾಧ್ಯತೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಮುಂಬರುವ ಚಿತ್ರಗಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಅವರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ, ಯಾವ ರೀತಿಯಾಗಿ ನಾವು ಕೆಲಸವನ್ನು ಮಾಡಬೇಕು, ಇಲ್ಲಾಂದರೆ ಬೇರೆ ರೀತಿಯಾದ, ಅಂದರೆ ಹೊಸ ಟೆಕ್ನಾಲಜಿಗಳು ಏನಾದ್ರು ಇದ್ದರೆ ಅವುಗಳನ್ನು ಕಲಿಯೋದಕ್ಕೆ ಎಲ್ಲ ಇದೊಂದು ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೂಡ ಇಲ್ಲಿ ಕೊಡುತ್ತೆ. ಅಂದರೆ ಹೊಸ ನಿರ್ದೇಶಕರಿರ್ಬೋದು, ಸಿನಿಮಾ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆಯನ್ನು ಕೊಡುತ್ತೆ ಅನ್ನುವಂಥದ್ದು. ಇದು ಎಲ್ಲದರ ಜೊತೆಗೆ ಕರ್ನಾಟಕದ ಟೂರಿಸಮನ್ನು ಕೂಡ ಇದು ಹೆಚ್ಚಿಸುತ್ತೆ. ಏಕೆಂದರೆ ಈ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯೋದಕ್ಕೆ ದೇಶದ ವಿವಿಧ ಭಾಗಗಳಿಂದ ಜನ ಬರ್ತಾರೆ. ದೇಶ ಅಂತಲೇ ಹೇಳಲ್ಲ, ಪ್ರಪಂಚದ ವಿವಿಧ ಭಾಗಗಳಿಂದ ಜನ ಬರ್ತಾರೆ. ಸೊ ಹಾಗಾಗಿ ಟೂರಿಸಮ್ ಕೂಡ ಇಲ್ಲಿ ಹೆಚ್ಚುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರೋದು. ಇನ್ನು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಮತ್ತು ಗವರ್ನೆನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನೀವು ಆನ್ಸರ್ ರೈಟಿಂಗಲ್ಲಿ ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಇದರಿಂದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.